व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादनगमहिमा मानस्वीवागधीशः नमस्ते प्राणेश प्रणतविभवायामनिमगाः नमस्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 115ನೆಯ ಪ್ರವಚನ. ಉಚತ್ಯರು ವಿಶೇಷವಾಗಿ ಮಾಂಧಾತೃವಿಗೆ ಧರ್ಮದ ಬಗ್ಗೆ, ರಾಜಧರ್ಮದ ಬಗ್ಗೆ ಮಾತನ್ನು ಹೇಳಿದ್ದಾರೆ ಅಂತ ಭೀಷ್ಮರು ಧರ್ಮರಾಜನಿಗೆ ಅವನ ಪರಿವಾರದವರಿಗೆ ಕುರುಕ್ಷೇತ್ರದ ಹೋರಾಟದ ಕೊನೆಯಲ್ಲಿ ಎಲ್ಲ ಮುಗಿದ ಬಳಿಕ ಧರ್ಮರಾಜನ ಆಳ್ವಿಕೆ, ಶುದ್ಧವಾದ ಆಳ್ವಿಕೆ, 36 ವರ್ಷಗಳ ಕಾಲದ ಆಳ್ವಿಕೆ ಕೃಷ್ಣನ ನೇತೃತ್ವದಲ್ಲಿ ನಡೆಯಬೇಕು ಎಂದಾಗ ಕೃಷ್ಣನೇ ಹೇಳಿ ಬಹಳ ದೊಡ್ಡದಾದ ಧರ್ಮೋಪದೇಶಕ್ಕೆ ನಾಂದಿಯಾಗಿದೆ. ಹೀಗಾಗಿ ಭೀಷ್ಮರು ಹೇಳುತ್ತಾರೆ, ಸರಾಜ್ಞಃ ಧರ್ಮ ಉಚ್ಯತೆ, ಅದು ಆ ಧರ್ಮವು ಅದು ರಾಜನ ಧರ್ಮ ಅಂತ ಶಾಸ್ತ್ರ ತಿಳಿಸ್ತದೆ. ಏನು ಮಾಡಬೇಕು ರಾಜನ ಧರ್ಮ ಹೇಗಿದೆ? ಬಹಳ ಸುಂದರವಾದ ರಾಜ ಅಂದ್ರೆ ಕೇವಲ ದೇಶವನ್ನಾಳುವ ದೊರೆಯೇ ಆಗಬೇಕು ಅಂತಲ್ಲ, ಯಾರೂ ರಾಜ ಆಗ್ಬೋದು, ಯಾರಿಗೂ ರಾಜ ಆಗ್ಬೋದು, ಎಲ್ಲಿಯೂ ರಾಜ ಆಗ್ಬೋದು. ಆ ರಾಜ ಮರ್ಜಿಯಲ್ಲಿ ಬದುಕಿದರೆ ಅವನು ರಾಜನೇ. ಹಾಗಾಗಿ ಅವನಂತೂ ತಿಳಿಬೇಕಾದಂತಹ ಧರ್ಮ ಇದೆ. ಅವನನ್ನು ಆಶ್ರಯಿಸಿಕೊಂಡವರಲ್ಲೇ ಇರ್ತಾರೆ. ಹಿಂದೆ ಹೇಳಿದ ಭೀಷ್ಮ ಎಲ್ಲರಿಗೂ ಮಿತ್ರರು ಇದ್ದಾರೆ, ಶತ್ರುಗಳು ಇದ್ದಾರೆ, ಮಧ್ಯಸ್ಥರು ಇರ್ತಾರೆ, ಉದಾಸೀನರು ಅಂತ ಹೇಳಿ. ಹಾಗಾಗಿ ಇವರೆಲ್ಲರ ನಡುವೆ ಯಾವ ನೆಲೆಯಲ್ಲಿ ಒಬ್ಬ ವ್ಯಕ್ತಿ ಬಹಳ ಸುಂದರವಾಗಿ ಬದುಕಬೇಕು, ಅವನ ಕರ್ಮ ಅದು ಧರ್ಮ ಆಗುವುದು ಹೇಗೆ ಅನ್ನುವಾಗ ಸಂವಿಭಜ್ಯ ಯದಾ ಭುಂಕ್ತೆ, ಬಹಳ ಸುಂದರವಾದಂತ ಮಾತು. ನಚಾನ್ಯಾನ್ ಅವಮತ್ಯ, ಬಹಳ ವಿಚಿತ್ರ ಅಂದ್ರೆ ನಚಾನ್ಯಾನ್ ಅವಮನ್ಯತೆ ಅಂತ, ಯಾರನ್ನು ಎಂದೂ ಸಹ ಘಾಸಿಗೊಳಿಸದೆ, ನೋವುಗೊಳಿಸದೆ, ಉಪಟಳ ಮಾಡದೆ, ಸಂಕಟಕ್ಕೀಡು ಮಾಡದೆ, ಅವರನ್ನು ಹಿಗ್ಗು ಮಾಡದೆ, ಸಣ್ಣದು ಮಾಡದೆ, ಅವಮಾನಕ್ಕೆ ಒಳಗಾಗಿಸದೆ, ತನ್ನ ಪದಾರ್ಥಗಳಲ್ಲಿ ತನಗೆ ಸಿಕ್ಕಿದ ಸೊತ್ತುಗಳನ್ನು ಅನೇಕರಿಗೆ ಹಂಚಿ ಯಾರು ಬದುಕ್ತಾನೆ, ತಿಂತಾನೆ, ಅವನ್ ನಿಜವಾದ ಒಳ್ಳೆಯ ಧರ್ಮವಂತ ಅಂತ ಅರ್ಥ. ಸಂವಿಭಜ್ಯ ಯಾರಿಗೆಲ್ಲ ಅಂದ್ರೆ ರಾಜಂತೂ ಬೇಕಾದಷ್ಟು ದುರ್ಬಲರಿಗೆ ಹಂಚಲಿಕ್ಕೆ ಅವರನ್ನು ಬಲಗೊಳಿಸುವೆ. ಹಾಗೆ ಹಂಚಿಕೊಂಡು ಬಲಗೊಳಿತು ಮೋಸ ಸುಳ್ಳು ವಿಷಯದಲ್ಲಿ ಅಲ್ಲ. ರಾಜನಿಗಾಗೋ ಇನ್ನೊಂದು ಮುಖ ಇದೆ, ಏನು ಕೇಳಿದ್ರೆ ನಿಹಂತಿ ಬಲಿನಂ ದೃಪ್ತಂ. ಬಲಿಷ್ಠರನ್ನು ಬಗ್ಗು ಬಡಿಯುವುದು ಅಂದ್ರೆ ಕೊಬ್ಬಿನವರನ್ನು, ರಾಜದ್ರೋಹಿಗಳನ್ನು, ದೇಶದ್ರೋಹಿಗಳನ್ನು, ಕೊಳ್ಳೆ ಹೊಡೆಯುವವರನ್ನು, ದರೋಡೆಕೋರರನ್ನು, ಕಳ್ಳರನ್ನು, ಇವರನ್ನೆಲ್ಲ ಅವನು ಬಡಿಬೇಕು, ಅವರನ್ನು ಹತೋಟಿಯಲ್ಲಿ ಇರಬೇಕು. ಹೀಗೆ ಇತ್ತ ವಿಚಿತ್ರವಾದಂತಹ ದರ್ಪಗಳಿಂದ ಕೊಬ್ಬಿದವರನ್ನು ಬಡಿಯುವ ಮೂಲಕ, ಇತ್ತ ಅಸಹಾಯಕರಾಗಿ ದುರ್ಬಲರಾದ ಪ್ರಜೆಗಳನ್ನು ಮತ್ತೆ ಅವರನ್ನು ಈ ನಮೂನೆ ಬಲಿಷ್ಠರಲ್ಲ, ಸ್ವಾವಲಂಬಿಗಳಾಗುವಂತೆ, ಶ್ರೀಮಂತರಾಗುವಂತೆ ಅವರನ್ನು ನಡೆಸುವ ಮೂಲಕ ರಾಜ ಸೊತ್ತನ್ನು ಹಂಚಿ ತಾನು ಮಾತ್ರ ತಿನ್ನದೆ, ಕಳೆದ ಬಾರಿ ಭೀಷ್ಮ ಹೇಳಿದ್ದ ರಾಜನ ಬದುಕು ಮಧ್ಯಮ ವರ್ಗದವರಂತಿರಬೇಕು. ನೋಡಿ, ದೇಶದಲ್ಲಿ ಹೈಯೆಸ್ಟ್ ಜನ ಇರುವುದು ಮಧ್ಯಮ ವರ್ಗದವರೇ, ಅತ್ಯಂತ ಶ್ರೀಮಂತರು ಇರುವುದು ಕೆಲವೇ ಜನ, ತುಂಬಾ ಬಡವರು ಎನ್ನುವುದು ಬಹಳ ಕಮ್ಮಿ ಸಂಖ್ಯೆಯಲ್ಲಿ, ಶ್ರೀಮಂತರಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಇರಬಹುದು.
ಆದರೆ ಇವರಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಇರುವುದು ಶ್ರೀಮಂತರಲ್ಲದವರು, ಬಡವರಲ್ಲದವರು. ಬಡವರ ಸಾಲಿಗೆ ಸೇರುವುದಿಲ್ಲ, ಶ್ರೀಮಂತರ ಸಾಲಿಗೆ ಸಿಗುವುದಿಲ್ಲ. ಇಂತಹ ನಡುವಿನವರು ಹೆಚ್ಚು ಸಂಖ್ಯೆಯಲ್ಲಿ ಇರುವವರು. ಆದ್ರಿಂದ ಹೆಚ್ಚು ಶ್ರೀಮಂತರ ಸೊತ್ತುಗಳನ್ನು ತೀರಾ ಬಡವರಲ್ಲಿ, ದುರ್ಬಲರಲ್ಲಿ, ಎಲ್ಲ ಬಗೆಯ ಬಲಹೀನರಲ್ಲಿ ಹಂಚಿ ರಾಜ ದೇಶವನ್ನು ಗಟ್ಟಿ ಮಾಡಬೇಕು. ತ್ರಾಯತೆ ಹಿ ಯದಾ ಸರ್ವಂ ವಾಚಾ ಕಾಯೇನ ಕರ್ಮಣ. ಪ್ರಜೆಗಳ ರಕ್ಷಣೆ ಹೇಗೆ ಉಂಟು ಕೇಳಿದ್ರೆ ಅವನದ್ದು ಮಾತಿನ ಮೂಲಕವೂ ಕೃತಿಯ ಮೂಲಕವೂ, ಹಾಗೆಯೇ ವಿಶೇಷವಾಗಿ ತಾನಾಗಿ ದುಡಿದುಕೊಂಡು ಮಾತು ಮಾತ್ರ ಆಡದೆ ಅದನ್ನು ತೋರಿಸಿಕೊಡಬೇಕು. ತಾನು ಹೇಳಿದು ಒಂದ್ಸರ್ತಿ ಒಂದೆಡೆ ಈಶ್ವರ ದೇವ ಆಚಾರ್ಯರ ಮಧ್ವರ ಕಾಲದಲ್ಲಿದ್ದ. ಅವನು ದಾರಿಹೋಕರಿಂದ ಕೆಲಸ ಮಾಡಿಸಿ ಅವರನ್ನು ಬಿಟ್ಟುಕೊಡ್ತಿದ್ದ. ಬಿಟ್ಟಿ ಕೆಲಸ ಅವರು ಮಾಡಿ ಹೋಗ್ಬೇಕು, ಆಚೆ ಹೋಗುವವರ ನಿಲ್ಲಿಸಿ. ಮಧ್ವಾಚಾರ್ಯರು ಅವರ ಪಂಗಡದವರು ಬಂದರು. ಖಂಡಿತವನಿಗೋ ತುಂಬಾ ದೊಡ್ಡ ಸೈನ್ಯ ಉಂಟಲ್ಲ ಅಂತ, ಕೆಲಸ ತುಂಬಾ ಆಗಿಬಿಡುತ್ತೆ ಅಂತ ಅವನು ಹೇಳಿದ ಅವರ ಹತ್ರ, ನೀವು ಇಲ್ಲಿ ಅಗೆದು ಎಲ್ಲ ಕೆಲಸ ಮಾಡಿ ಹೋಗ್ಲಿಕ್ಕೆ ಉಂಟು ಅಂತ. ನೋಡಿ, ಅವರು ಪರಿವ್ರಾಜಕರು, ಇಲ್ಲಿ ಯಾರ ಸೊತ್ತನ್ನು ತಿನ್ಲಿಕ್ಕಿರುವವರಲ್ಲ, ಭಿಕ್ಷುಕರು ಬೇರೆ. ಅಂತವರಲ್ಲಿ ಕೆಲಸ ಮಾಡಲಿಕ್ಕೆ ದುಡಿಸ್ಲಿಕ್ಕೆ ನೋಡ್ತಾ ಇದ್ದಾನೆ ಬಿಟ್ಟಿಯಲ್ಲಿ. ರಾಜ ತಾನು ಒಳ್ಳೆ ರೀತಿಯಿಂದ ಬೊಕ್ಕಸದಿಂದ ಕೆಲಸ ಮಾಡಿಸಿ ಪ್ರಜೆಗಳಿಗೆ ಅನುಕೂಲ ಮಾಡಿಕೊಡೋ ಬದಲಿಗೆ ಪ್ರಜೆಗಳಿಂದಲೇ ಧರ್ಮಕ್ಕೆ ದುಡಿಸಿಕೊಂಡು ದೇಶವನ್ನು ನಡೆಸಲಿಕ್ಕೆ ನಿಂತಿದ್ದಾನಿವ. ಒಂದು ಮಾತು ಕೇಳಿದ್ರು ಅವರು, ನಮಗೆ ಹೇಗೆ ಅಂತ ಗೊತ್ತಿಲ್ಲ, ನೀನು ಮಾಡಿ ತೋರಿಸಿಬಿಡು ಅಂತ. ಹೇಳಿ ಅವ ಗುದ್ದಲಿ ಹಾರೆಲ್ಲ ಇಟ್ಕೊಂಡು ಅಗಿಯುವುದು ಹೇಗೆ ಅಂತ ಶುರು ಮಾಡಿದ ತೋರಿಸಿಬಿಡ್ಲಿಕ್ಕೆ. ಇವರು ಹೋಗಿಬಿಟ್ರು, ಎಲ್ಲ ಪಡೆ ಹೋಗಿಬಿಟ್ಟಿದ್ರು. ಇವ ಅಗೆತಾ ಇದ್ದವರ ರೊಟ್ಟಿ, ಎಲ್ಲರ ಜನರೊಟ್ಟಿ ಸೇರಿಕೊಂಡು ಅಗೆದವ ಅವರು ಮುಗಿಸಿದ ಹಾಗೆ ಮಾಡ್ತಾನೆ ಇದ್ದಾನೆ ಕೆಲಸ. ಆ ನಮೂನೆ ಪ್ರೇರಣೆ. ಮಾಡಿ ತೋರಿಸು ಅಂತ ಹೇಳಿ ಮಾಡಿ ಶುರು ಮಾಡಿದವನನ್ನು ನಿಲ್ಲಿಸದಿರುವಂತೆ ಮಾಡಿಬಿಟ್ಟವನ ತಲೆಯೊಳಗೆ ಹೋಗಿಬಿಟ್ರು. ಇನ್ನು ನಡೆದ ಘಟನೆಗಳು ಪ್ರಕಾರ ಪ್ರಕಟೀಕರ್ತು ಆರಭ್ಯ ವಿರನಾಮನೋ. ಶುರು ಮಾಡಿ ತೋರಿಸಲು ಹೊರಟವ ನಿಲ್ಲಿಸಲೇ ಇಲ್ಲ ಅಂದ್ಬಿಡ್ತಾರೆ. ಈಶ್ವರ ದೇವ ಅಂತ ಅವನ ಅಲ್ಲಿನ ಒಂದು ತುಂಡು ಪಾಳೆಯದ ದೊರೆ ಇರಲಿ. ಹೀಗೆ ಇಲ್ಲಿ ಹೇಳ್ತಾರೆ ಮಾಂಧಾತೃವಿಗೆ, ಸ್ವಯಂ ತಾನು ಶಾರೀರಿಕವಾಗಿ ದುಡಿದು ತೋರಿಸಬೇಕು, ದುಡಿಬೇಕು. ಪ್ರಜೆಗಳ ಕ್ಷೇಮಕ್ಕೋಸ್ಕರ, ಅವರ ರಕ್ಷಣೆಗೋಸ್ಕರ ರಾಜನು ಹೋರಾಟಕ್ಕೆ ಬರಬೇಕು, ರಾಜನು ಪರಿವೀಕ್ಷಣೆ ಮಾಡಬೇಕು. ಅರಮನೆಯಲ್ಲಿ ಕೂತು ತಿನ್ನುವ ವ್ಯಕ್ತಿ ಮಾತ್ರ ಅಲ್ಲ ಅವನು. ಮತ್ತೆ ಎಂತ ತಪ್ಪಾದ್ರೂ ಏನಾದ್ರೂ ಎಂತವರದ್ದಾದ್ರೂ ಪುತ್ರಸ್ಯಾವೇ ನಮ್ರಶ್ಯೇಚ್ಛ, ತಪ್ಪಾಗಿದ್ರೆ ಮಗನದ್ದೇ ಆಗಿರಲಿ, ಅದನ್ನು ಸಹಿಸ್ಲಿಕ್ಕಿಲ್ಲ. ಪ್ರಜೆಗಳಿಗೆ ರಕ್ಷಣೆ ಕೊಡಬೇಕಾದ್ರೆ ನೋಡಿ ಎಷ್ಟು ಇತಿಹಾಸಗಳಲ್ಲಿ ಎಲ್ಲ ಇಲ್ಲ. ಸರಿ ಇಲ್ಲದ ಮಗ ಅಂದಾಗ ಲೋಕದಲ್ಲಿ ಅವನನ್ನು ಹೊರಗೆ ಹಾಕಿದ ರಾಜರಿದ್ದಾರೆ. ಆದ್ರೆ ಅವನು ಮತ್ತೆ ಬಂದಾಗ ಸರಿ ಮಾಡಿ ಹೋಗಿರ್ತಾನೆ, ಅದು ಇವರಿಗೆ ಗೊತ್ತೇ ಇಲ್ಲ. ಮತ್ತೆ ಇಂಥದ್ದೆಲ್ಲ ಪ್ರಕರಣಗಳಿವೆ. ಆದ್ರಿಂದ ಮಗನ ತಪ್ಪಿದ್ದರೂ ಸಹಿಸಿಕೊಳ್ಳದಂತೆ ಪ್ರಜೆಗಳ ರಕ್ಷಣೆಯಲ್ಲಿ ರಾಜ ದುಡಿದರೆ ಅದು ರಾಜನ ಧರ್ಮ ಅನಿಸ್ತದೆ. ಎಲ್ಲಿವರೆಗೆ ಕೇಳಿದ್ರೆ ಪಾಪಮಾಚರತೋ ಯತ್ರ ಕರ್ಮಣ ವ್ಯಾಹೃತೇನವ ಪ್ರಿಯಸ್ಯಾಪಿ ನಮರ್ಶ್ಯಚ್. ತನಗೆ ಅತ್ಯಂತ ಪ್ರಿಯನಿದ್ದಾನೆ. ಕೆಲವೊಮ್ಮೆ ಮಗನಿಗಿಂತಲೂ ಪ್ರಿಯರಾದಂಥ ಗೆಳೆಯರು ಇರ್ತಾರೆ, ಸಂಗತಿಗಳಿರ್ತಾವೆ. ಮಕ್ಕಳಿಗಿಂತಲೂ ಪ್ರಿಯ ತನ್ನ ರಾಜ್ಯಕ್ಕಾಗಿ ದುಡಿದವರು ಇರುವವರು ಯಾರೇ ಆಗಲಿ. ಪಾಪಮಾಚರತ, ಅವನು ಅನ್ಯಾಯ ಮಾಡಿದ್ದರೆ, ದೇಶಕ್ಕೋ ಜನರಿಗೋ ದ್ರೋಹ ಆಗಿದ್ದರೆ ಅವನು ಯಾವುದರಿಂದ ಕರ್ಮಣ ವ್ಯಾಹೃತೇನ, ಅವನು ಬೇಕಾದ್ರೆ ಕ್ರಿಯೆಯಿಂದ ಮಾಡಿರಲಿ, ಬಾಯಿಯಿಂದಲೇ ಮಾಡಿರಲಿ ದೇಶಕ್ಕೆ, ಅಂತವನನ್ನು ಖಂಡಿತವಾಗಿಯೂ ಸಹಿಸಲಾರದು, ಸಹಿಸಬಾರದು. ಇದು ದೇಶದ ಮೇಲಿರತಕ್ಕಂಥ ರಾಜನ ಪಾಲನೆಯ ಧರ್ಮ. ಇದು ರಾಜನ ಧರ್ಮ ಆಗ್ತದೆ. ಯದಾ ರಕ್ಷತಿ ರಾಷ್ಟ್ರಾಣಿ ಯದಾ ದಸ್ಯೂನ್ ಅಪೋಹತಿ ಯದಾ ಜಯತಿ ಸಂಗ್ರಾಮೇ ಸಧರ್ಮ ರಾಜ್ಞ ಉಚ್ಯತೆ, ಸರಾಜ್ಞೋ ಧರ್ಮ ಉಚ್ಯತೆ. ಇದು ರಾಜನ ಧರ್ಮ. ಏನ್ ಮಾಡಬೇಕು ಅವನು? ಹೋರಾಟದಲ್ಲಿ ತಾನೇ ಸ್ವಯಂ ನಿಂತುಕೊಂಡು ಯದಾ ದಸ್ಯೋನ್ನಪೋಹತಿ, ದೇಶವನ್ನು ಕೊಳ್ಳೆ ಹೊಡೆಯುವ ಕಳ್ಳರನ್ನು ಮುಗಿಸಿಬಿಡಬೇಕು, ದೂರ ಓಡಿಸಬೇಕು. ಯದಾ ರಕ್ಷತೆ ರಾಷ್ಟ್ರ, ರಾಕ್ಷಸ ರಕ್ಷಣೆ ಮಾಡಬೇಕು. ಸೋಲರಿಯದ ಶೂರನಾಗಿ ಯುದ್ಧದಲ್ಲಿ ಗೆಲ್ಲಬೇಕು. ಗೆಲ್ಲುವುದು ರಾಜನ ಧರ್ಮ, ಓಡುವುದಲ್ಲ. ಇದು ರಾಜ ಅನಿಸಿಕೊಳ್ಳಿಕ್ಕೆ ಹೋದ್ರೆ. ವಿವರ್ಧಯತಿ ಮಿತ್ರಾಣಿ,
ತಥಾ ಅರೀಶ್ಚ ಅಪಕರ್ಷತಿ ಸಂಪೂಜೆಯತಿ ಸಾಧುಂಶ್ಚ. ತಾನು ತುಂಬ ಜನರನ್ನು ಮಿತ್ರರನ್ನಾಗಿಸಿಕೊಳ್ಳಬೇಕು. ಶತ್ರುಗಳು ಮಿತ್ರರಾಗಬೇಕು, ಇಲ್ಲ ಶತ್ರುಗಳನ್ನು ಮುಗಿಸಬೇಕು. ಶತ್ರುಶೇಷಂ ನಕಾರೆ ಎಂದು ಹೇಳಿದಾಗಿ ಶತ್ರುಗಳನ್ನು ಇಲ್ಲದಂತೆ ಮಾಡಿ ಮಿತ್ರವರ್ಗವನ್ನು ಬೆಳೆಸಿಕೊಂಡು ಇವನ ಸಾಮಂತರನ್ನಾಗಿಸಿಕೊಂಡವರನ್ನೆಲ್ಲ ಮತ್ತು ಒಳ್ಳೆಯವರನ್ನು ಸಂಪೂಜೆಯತಿ ಸಾಧುಶ್ಚ. ಬಡಿಯುವುದೇ ಬಿಡುವುದೇ ಮುಖ್ಯ ಅಲ್ಲ, ಒಳ್ಳೆಯವರನ್ನು ತುಂಬಾ ಚೆನ್ನಾಗಿ ಗೌರವಿಸಬೇಕು. ಹೀಗಾದಾಗ ಸ್ವರಾಜ್ಞ ಧರ್ಮ ಉಚ್ಯತೆ. ಅದು ರಾಜನ ಧರ್ಮ. ರಾಜನ ಧರ್ಮಕ್ಕೆ ಅನೇಕ ಆಯಾಮಗಳಲ್ಲಿ ಹೇಳ್ತಾರೆ. ಯದಾ ಶಾರಣಿಕಾನ್ನ ರಾಜ ವಿಶೇಷವಾಗಿ ಪುತ್ರವತ್ಸ್ ಪರಿರಕ್ಷತ್. ಹೋರಾಟದಲ್ಲಿ ಎಲ್ಲರನ್ನು ಮುಗಿಸುವುದಲ್ಲ, ಕಾಲಿಡಿದವರನ್ನು ಶರಣಾಗತರನ್ನು ರಕ್ಷಿಸಬೇಕು ಅಂತ ಕೇಳಿಕೊಂಡವರನ್ನು, ಸೋತೆ ನಿನ್ನ ಅಡಿಯಾಳಾಗಿರುತ್ತೇನೆ ಅಂತ ಹೇಳಿಕೊಂಡವರನ್ನು ಬಡಿಲಿಕ್ಕಿಲ್ಲ, ದ್ವೇಷ ಮುಂದುವರಿಸಲಿಕ್ಕಿಲ್ಲ. ಅವನು ನುಗ್ಗಿದ್ದು ಸರಿ, ಹೋರಾಟ ಮಾಡಲಿಕ್ಕೆ ಕಾಲಿಗೆ ತೆಗಿದ್ದವನೇ ಸರಿ, ಸಂಧಿ ಬೇಡ ವಿಗ್ರಹ ಅಂತ ಹೇಳಿಕೊಂಡದ್ದು ಹೌದೇ. ಆದರೂ ಅವನು ಶರಣಾಗತನಾದರೆ ತಲೆ ಕಡಿಲಿಕ್ಕಿಲ್ಲ, ಬದುಕಿಸಬೇಕು. ಆದರೆ ಸಂತೋಷದಲ್ಲಿ ಅವನ ರಾಜ್ಯವನ್ನು ಅವನಿಗೆ ಕೊಟ್ಟು ಕಪ್ಪ ಕೊಡುವಂತೆ ಮಾಡಲಿಕ್ಕೆ ಇಲ್ಲ, ಅವನನ್ನು ಬಿಟ್ಟು ಬಿಡ್ಲಿಕ್ಕೆ. ಅವನು ದೇಶದಿಂದ ದೂರಕ್ಕೂ ಹೋಗ್ಬೋದು, ಕೆಲವೊಮ್ಮೆ ಅವನನ್ನು ಸಾಯಿಸುವಂತೆಲ್ಲ ಸೆರೆಮನೆಯಲ್ಲಿ ಹಾಕುವಂತಿಲ್ಲ. ಹಾಗಾಗಿ ಶರಣಾಗತರನ್ನು ಯಾರು ನಿಜವಾಗಿ ಮಕ್ಕಳಂತೆ ಪುತ್ರವತ್ ಪರಿರಕ್ಷತೆ, ಮಕ್ಕಳಂತೆ ರಕ್ಷಿಸ್ತಾನೆ. ಭಿನತ್ತಿನ ಚ ಮರ್ಯಾದ, ಶಾಸ್ತ್ರ ಚೌಕಟ್ಟಿನ ವ್ಯವಸ್ಥೆಯನ್ನು ಮುರಿಯದವ. ದೂತನಿಗೆ ದಂಡ ಇಲ್ಲ, ಶರಣಾಗತರಿಗೆ ರಕ್ಷಣೆ ಕೊಡಬೇಕು. ಪ್ರಜೆಗಳನ್ನು, ಎಂಥ ಪ್ರಜೆಗಳು? ಕೃಪಾಣಾನ್ ಅಥ ಕೃಪಣ ಅನಾಥ ವೃದ್ಧಾನಾಂ ಯದಾಶ್ರು ಪರಿಮಾರ್ಜತಿ ಹರ್ಷಂ ಸಂಜನಯನ್ ನೃಣಾಂ. ನಿಜವಾಗಿ ಶರಣಾಗತರು ಅಂದಾಗ ಯುದ್ಧದಲ್ಲಿ ಮಾತ್ರ ಅಲ್ಲ, ಏನಿಲ್ಲದವರಿದ್ದಾರೆ, ಅನಾಥರಿದ್ದಾರೆ, ವೃದ್ಧರಿದ್ದಾರೆ. ಇವರೆಲ್ಲ ಯಾರನ್ನು ನಂಬಬೇಕು? ಇದು ಹೇಳಿ ಆಗಿದೆ, ಕೆಲ ರಾಜನೇ ಒಳ್ಳೆ ವ್ಯವಸ್ಥೆ ಮಾಡಲಿಕ್ಕೆ ಉಂಟು ಅಂತ. ಹಾಗಾಗಿ ಕೃಪಣ ಅನಾಥ ವೃದ್ಧಾನಾಂ ಯದಾಶ್ರು ಪರಿಮಾರ್ಜತಿ. ಅವರ ಸಂಕಟದ ಹೊತ್ತನ್ನು ಯಾರು ಇಲ್ಲ ಮಾಡುತ್ತಾನೆ, ಅವರ ಕಣ್ಣೀರನ್ನು ಯಾರು ಒರೆಸ್ತಾನೆ ಅಂದ್ರೆ ಕೈಯಲ್ಲಿ ಬಟ್ಟೆಯಲ್ಲಿ ಅಂತಲ್ಲ, ಹರ್ಷಂ ಸಂಜನ ಏನಂದ ಅವರಿಗೆ ಖುಷಿ ಕೊಡುತ್ತಾ, ಅವರಿಗೆ ಕಣ್ಣೀರು ಬಾರದಂತ ಪರಿಸ್ಥಿತಿಯಲ್ಲಿ ಹಾಕ್ತಾ, ಅವರಿಗೆ ಊಟದ ವ್ಯವಸ್ಥೆಯೋ, ಇರಲು ಬೇಕಾದ ಕಥೆಯೋ, ದ್ರವ್ಯದ ಅನುಕೂಲವೋ, ಹೀಗೆ ಅವರಿಗೆ ಬೇಕಾದ ಹಾಗೆ, ಯಾರಿಗೆ ದಿಕ್ಕು ದಶ ಇಲ್ಲದವರಿಗೆ, ವಿಚಿತ್ರವಾಗಿರತಕ್ಕಂಥ ಕಾಯಿಲೆಯು ಮತ್ತೊಂದು ಬಿದ್ದವರಿಗೆ, ಇದ್ದವರಿಗೆ, ಎಲ್ಲರನ್ನು ಕಳ್ಕೊಂಡವರಿಗೆ, ಇವರಿಗೆನೆಲ್ಲ ಬಹಳ ಚೆನ್ನಾಗಿ ರಾಜ ತಾನೇ ಸುಪರ್ದಿಯಲ್ಲಿಟ್ಟುಕೊಂಡು ನೋಡಿಕೊಳ್ಳಬೇಕು ಎಂದು ಹೇಳಿದ್ದಾನೆ. ಇಲ್ಲಿ ಮತ್ತೆ ಅವರ ಮೇಲೆ ಬಹಳ ಚಂದವಾದಂತಹ ಅನುಕಂಪೆ, ಅವರಿಗೆ ಬೇಕಾದಂತಹ ಸಂತೋಷಜನಕವಾದಂತಹ ಕ್ರಿಯೆಗಳನ್ನು, ಕೆಲಸಗಳನ್ನು, ಶೆಲ್ಟರ್ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಇದನ್ನೆಲ್ಲ ಮಾಡಿಕೊಟ್ಟವನು ನಿಜವಾಗಿ ಇದು ಧರ್ಮ, ಇದು ರಾಜನ ಧರ್ಮ. ಸ್ವರಾಜ್ಞ ಧರ್ಮ, ಇದು ರಾಜನ ಧರ್ಮ. ಹೀಗೆ ರಾಜ ಮಾಡಲಿಕ್ಕೆ ಉಂಟು ಅಂತಾನೆ. ಯದಾಪ್ತ ದಕ್ಷಿಣೈ ಯಜ್ಞೈ ಯಜತೆ ಶ್ರದ್ಧೆಯಾನ್ವಿತ. ಒಳ್ಳೆ ಯಜ್ಞಗಳನ್ನು, ಶಾಸ್ತ್ರ ಹೇಳಿದ ಹಾಗೆ ಯಜ್ಞಯಾಗಗಳನ್ನು ಬಹಳ ಮಟ್ಟಿನಲ್ಲಿ ಸಕಾಲದಲ್ಲಿ ನಡೆಸಿಕೊಡುವ. ಯದಾಪ್ತ ದಕ್ಷಿಣೈ ಯಜ್ಞೈ, ಬೇಕಾದಂತಹ ದಕ್ಷಿಣೆಗಳನ್ನು ಅದರಲ್ಲಿ ವಿನಿಯೋಗಿಸುವಂತೆ ಹೇಳಿದ ಹಾಗೆ ಪ್ರೀತಿಪೂರ್ವಕವಾಗಿ. ಯಜತೆ ಶ್ರದ್ಧೆಯಾನ್ವಿತ. ಅಸಡ್ಡೆಯಿಂದ ಹೇಳಿದ್ದಾರಂದಲ್ಲಿ ಹೇಳಿಕೊಂಡು ಮಾಡಬೇಕಲ್ಲ ಅಂತ ಹೇಳಿಕೊಂಡು ಒದ್ದಾಟ ಪಟ್ಟುಕೊಂಡು ಹೆದರಿಕೊಂಡು ಬೆದರಿಕೊಂಡು ಎಲ್ಲ ಅಲ್ಲ, ಪ್ರೀತಿ ಅತಿಶಯದಿಂದ ಯಾರಾದ್ರೂ ಮಾಡ್ತಾನಾದ್ರೆ, ಮಾಡುವಾಗ ಕಾಮದ್ವೇಷವು ಅನಾದೃತ್ಯ ಅಂತಾರೆ. ಏನೋ ಫಲ ಬರಲಿಕ್ಕೋಸ್ಕರ, ಯಾರದ್ದೋ ಕಾಂಪಿಟೇಷನ್ಗಾಗಿ, ಸ್ಪರ್ಧೆಗೋಸ್ಕರ, ಯಾರದ್ದೋ ಮೇಲಿನ ಶತ್ರು ಇತ್ಯಾದಿಗಳ ಸಂಹಾರದ ನಾಶದ ವಿಶೇಷವಾದಂತಹ ದ್ವೇಷಕ್ಕೋಸ್ಕರ ಅಲ್ಲ ಅಂತ ಕೃಷ್ಣ ಹೇಳಿಲ್ವಾ? ಕಾಮೇಶ ಕ್ರೋಧೇಶ ರಜೋಗುಣ ಸಮುದ್ಭವ ಅಂತ. ಅದು ರಾಜಸ. ರಾಜಸ ಗುಣದ ಇನ್ಫ್ಲುಯೆನ್ಸ್ ಅಲ್ಲಿ ಮಾಡಿದರೆ ಫಲ ಲಾಯ್ಕಿಲ್ಲ. ಸಾತ್ವಿಕ ಗುಣದ ಇನ್ಫ್ಲುಯೆನ್ಸ್ ಅಲ್ಲಿ ಮಾಡಿದ್ದರ ಫಲ ಸ್ವರ್ಗಾದಿಗಳು. ತಮೋ ಗುಣದ ಪ್ರಭಾವದಲ್ಲಿ ಮಾಡಿದ ಸಂಗತಿಗಳ ಫಲ ಏನು? ಅದರದ್ದು ರಿಸಲ್ಟ್ ನರಕಾದಿಗಳು. ಮತ್ತೆ ರಾಜಸದಲ್ಲಿ ಮಾಡಿದರೆ ಅತ್ತ ಸ್ವರ್ಗಕ್ಕೆ ಹೋಗುವುದಿಲ್ಲ, ಇತ್ತ ನರಕಕ್ಕೆ ಇಳಿಯುವುದಿಲ್ಲ. ಹಾಗಾಗಿ ಎಲ್ಲ ರೀತಿಯಿಂದಲೂ ಮಾಡುವ ದ್ರವ್ಯಗಳು, ಕಾಲಗಳು, ದೇಶಗಳು, ಸೊತ್ತುಗಳು, ವ್ಯವಸ್ಥೆಗಳು, ಮಂತ್ರಗಳು, ಮಾತುಗಳು, ಪದ್ಧತಿಗಳು ಇವೆಲ್ಲ ಒಳ್ಳೆ ಮಟ್ಟಿನಲ್ಲಿಲ್ಲ, ಕೆಟ್ಟದ್ದಲ್ಲ ಅಂತ ಹೇಳಿಕೊಂಡು ಮಾಡಿದ್ರೆ ರಾಜಸವಾದಂತಹ ಕಥೆಯಲ್ಲಿ ಮಾಡಿದ್ರೆ ಇದೇ ಲೋಕದಲ್ಲಿ ತಿರಬೇಕಾಗ್ತದೆ ಮನುಷ್ಯರು.
ಅದನ್ನ ಇಲ್ಲಿ ಹೇಳ್ತಾರೆ ಕಾಮ ದ್ವೇಷೋ ಅನಾದೃತ್ಯ ಅಂತ. ಅದನ್ನ ಬಯಕೆಗಳ ಬೆನ್ನ ಹಿಂದೆ ಹೋದ್ರೆ ತಾಮಸ ಆಗ್ತದೆ. ದ್ವೇಷ ಸಾಧನೆಯಲ್ಲಿ ನಡೆಸಿಕೊಟ್ರೆ ರಾಜಸ ಆಗ್ತದೆ. ಕೆಲವೊಮ್ಮೆ ದ್ವೇಷದಿಂದ ನಡೆಸಿಕೊಟ್ಟಾಗ ತಾಮಸ ಆಗ್ತದೆ. ಯಾಕೆ? ಸಾಯಿಸ್ಲಿಕ್ಕೆ, ಬಡಿಲಿಕ್ಕೆ ಅಂತೆಲ್ಲ ಮಾಡಿದ್ರಿ. ಬಯಕೆಗಳಲ್ಲಿ ಮಾಡ್ಲಿಕ್ಕೆ ಹೋದ್ರೆ, ಕಾಮನೆಗಳಲ್ಲಿ ಮಾಡ್ಲಿಕ್ಕೆ ಹೋದ್ರೆ ಅದು ಸ್ವಂತದಲ್ಲಿ ರಾಜಸ ಆಗ್ತದೆ. ಹೀಗೆ ರಾಜಸ ತಾಮಸಗಳ ಅಭಿಪ್ರಾಯ ಇಲ್ಲದೆ ಶ್ರದ್ಧೆಯಾನ್ವಿತ ಭಗವಂತನ ಮೇಲಿನ ತುಂಬ ಭರವಸೆಯಿಂದ ಮಾಡಿದ ಯಜ್ಞ ಯಾಗಗಳಿದ್ರೆ ಅದೆಲ್ಲ ನಿಜವಾಗಿ ರಾಜನ ಧರ್ಮ. ರಾಜ್ಞ ಧರ್ಮ ಉಚ್ಯತೆ, ಇದು ರಾಜನ ಧರ್ಮ. ಅದಕ್ಕೋಸ್ಕರ ಯಜ್ಞಯಾಗಗಳು ನಡೆಸಲಿಕ್ಕೋಸ್ಕರ ಅವನು ತನಗೆ ಬೇಕಾಗಿರತಕ್ಕಂಥ ಋತ್ವಿಜರನ್ನು ಪುರೋಹಿತರನ್ನೆಲ್ಲ ಸೇರಿಸಿಕೊಳ್ಳಿಕ್ಕುಂಟು, ಬರಮಾಡಿಸಿಕೊಳ್ಳಿಕ್ಕುಂಟು. ಅವರನ್ನು ಮತ್ತೆ ನನ್ನ ಕೆಲಸ ಮಾಡಿ ಕೊಡ್ತಾರೆ, ಅವರು ನನಗೆ ದುಡ್ಡಿಗಿದ್ದಾರೆ, ಪರ್ಚೇಸ್ ಮಾಡ್ತೇನೆ ಅವರು ಏನತಕ್ಕಂತಹ ಬಹಳ ವಿಚಿತ್ರವಾದಂತಹ ಧೋರಣೆಗಳು ಇಲ್ಲದೆ ಋತ್ವಿಗೆ ಪುರೋಹಿತಾಚಾರ್ಯನ ಸತ್ಕೃತ್ಯ ಅನಮಮತ್ಯಚ ಯದಾ ಸಮ್ಯ ಪ್ರಕರಣಾತ್. ಕರ್ಮಾಂಗಗಳು ಮಾಡಬೇಕಾದ್ರೆ ಋತ್ವಿಗ್ವರ್ಣ ಅಂತ ಒಂದಿದೆ. ಆರಂಭದಲ್ಲಿ ಋತ್ವಿಜರನ್ನು ಬರಮಾಡಿಸಿಕೊಂಡು ಹೋಮ ಹವನಗಳನ್ನು ಮಾಡುವವರನ್ನು, ಪ್ರಧಾನಾಚಾರ್ಯರನ್ನು, ಅಸಿಸ್ಟೆಂಟ್ಸ್ಗಳನ್ನು ಮತ್ತೆ ಪಾರಾಯಣಕ್ಕಿರುವವರಿಗೆ 3 ಗ್ರೇಡ್ ಪುರೋಹಿತದಲ್ಲಿ. ಪ್ರಧಾನವಾದ ಆಚಾರ್ಯ ಯಜ್ಞದಲ್ಲಿ ಆಹುತಿಯಾದಿಗಳನ್ನು ಕೊಡ್ಲಿಕ್ಕಿರುತ್ತಾನೆ. ಋತ್ವಿಜರು ಅದನ್ನು ನಡೆಸಿಕೊಡುವಲ್ಲಿ ಸಮರ್ಥರಾಗಿರುತ್ತಾರೆ. ಬೇಕಾದ ದ್ರವ್ಯಗಳು, ಸಲಕರಣೆಗಳು, ವ್ಯವಸ್ಥೆ, ಮಂತ್ರೋಚ್ಚಾರಣೆ ಇದನ್ನೆಲ್ಲ ಮಾಡುವಲ್ಲಿ, ತಯಾರಿ ಇತ್ಯಾದಿಗಳಲ್ಲಿ. ಮತ್ತೆ ಇದಕ್ಕೂ ಕಮ್ಮಿ ಆಗಿರತಕ್ಕಂಥ ಇದು ಋತ್ವಿಜರು ಪ್ರಧಾನಾಚಾರ್ಯನ ಶಿಷ್ಯರಾಗಿರುವವರು. ಈ ಋತ್ವಿಜರಿಗಿಂತಲೂ ಕಮ್ಮಿ ಮಟ್ಟಿನ ಶಿಷ್ಯರು ಅಥವಾ ಋತ್ವಿಜರ ಶಿಷ್ಯರಾಗಿರುವವರು ಒಂದು ವೇದ ಅಧ್ಯಯನ ಮಾಡ್ತಾ ಇರೋರು, ಮಂತ್ರಭಾಗದವರು. ಸಂಹಿತೆ ಪಾಠ ಇದೆ ಅವರಿಗೆ, ಪ್ರಯೋಗ ಪಾಠ ಆಗಲಿಲ್ಲ. ಋತ್ವಿಜರಿಗೆ ಪ್ರಯೋಗ ಪಾಠ ಆಗಿದೆ, ಅವರು ಪಾಠ ಮಾಡ್ತಾ ಇಲ್ಲ. ಪ್ರಧಾನಾಚಾರ್ಯ ಪಾಠ ಮಾಡಲಿಕ್ಕೆ ಯೋಗ್ಯ, ಋತ್ವಿಜರು ಪ್ರಯೋಗದಲ್ಲಿ ಕುಶಲರು, ಅಂದ್ರೆ ಮಂತ್ರ ಪಡೆದು. ಈ ಪಾರಾಯಣದವರು ಮಂತ್ರಗಳನ್ನು ಪಡೆದವರು, ಮಂತ್ರಾರ್ಥ ಚಿಂತನೆಯಲ್ಲಿ ತೊಡಗಿದವರು ಅಷ್ಟೇ. ಅಲ್ಲಿಂದ ಮುಂದಕ್ಕೆ ಮಂತ್ರಾರ್ಥ ಚಿಂತನೆ ಮಾಡಿದ ಮಂತ್ರವನ್ನು ಪಡೆದ ಪ್ರಯೋಗ ನಿಪುಣರು. ಅದರೂ ಆಚೆಗೆ ಆ ಮಂತ್ರಾರ್ಥಗಳನ್ನು ತಿಳಿಸಿಕೊಟ್ಟು ಪ್ರಯೋಗವನ್ನು ಹೇಳಿಕೊಡತಕ್ಕಂಥ ಆಚಾರ್ಯ. ಅದರಿಂದ ಋತ್ವಿಗೆ ಪುರೋಹಿತ ಆಚಾರ್ಯಾನ್ ಇವರನ್ನೆಲ್ಲ ಬಹಳ ಚಂದವಾಗಿ ಸತ್ಕರಿಸಿ ಬರಮಾಡಿಸಿಕೊಂಡು ಅವಮಾನ ಮಾಡಿದವರಿಗೆ ಕೊಡಬೇಕಾದ್ದನ್ನು. ಋತ್ವಿಗ್ವರ್ಣ ಅಂತ ಒಂದು ಪ್ರಕರಣ ಇದೆ. ಯಾಗಶಾಲೆಯಲ್ಲಿ ಯಾವ ಯಾವ ಕರ್ಮಗಳಿಗೆ ಎಂಥವರನ್ನು ಕಲಶ ಪ್ರತಿಷ್ಠೆ ಆದ ನಂತರ ಅದಕ್ಕೆ ಬೇಕಾಗಿರತಕ್ಕಂತಹ ಶಾಂತಿ ದೇವತೆಯ ಮಂತ್ರಗಳನ್ನು ಮಂತ್ರಾಭ್ಯಾಸವುಳ್ಳವರು ಅದನ್ನು ಅಭಿವರ್ಷಣ ಮಾಡಿಕೊಂಡು ಜಪ ಮಾಡಲಿಕ್ಕೆ ಉಂಟು. ಅದನ್ನು ಯಜಮಾನ್ಯ ಮತ್ತೆ ಅಭಿಷೇಕ ಮಾಡಲಿಕ್ಕೆ ಅವರ ಕೆಲಸ ಅಷ್ಟುವೇ, ಮತ್ತೇನಿಲ್ಲ. ಅವ್ರ ಜೊತೆಯಲ್ಲಿ ಮತ್ತೆ ಅಗ್ನಿಕುಂಡಕ್ಕೆ ಏನು ಹಾಕ್ಲಿಕ್ಕೆ ಇರತಕ್ಕಂಥ ಸೊತ್ತುಗಳಿಗೆ ಅವರು ಕೈ ಹಾಕ್ಲಿಕ್ಕೆ ಕೊಡ್ಲಿಕ್ಕಿಲ್ಲ. ಅದು ಒಬ್ಬನೇ ನಿಂತು ಯಾರು ಅಗ್ನಿಯ ಪ್ರತಿಷ್ಠೆ ಮಾಡಿದ್ದಾನೆ, ಯಾರು ಹೇಳಿಕೊಂಡಿದ್ದಾನೆ ಸದ್ಯೋ ಯಕ್ಷೆ ಅಂತ, ಇಂತಹ ದ್ರವ್ಯಗಳಿಂದ ನಾನು ಕೊಡುತ್ತೇನೆ ಅಂತ ಅವನೊಬ್ಬನೇ ಕೊಡ್ಲಿಕ್ಕೆ ಕರೆದು, ಅವನ ಪರವಾಗಿ ಮತ್ತೆ ಆಗೀಗೆ ಅಂತಿಲ್ಲ. ಏನು ಬ್ರಹ್ಮನಿಗೊಂದು ಅಧಿಕಾರ ಇದೆ, ಯಜಮಾನನಿಗೆ ಅಧಿಕಾರ ಇದೆ. ಬಿಟ್ರೆ ನಡುವೆ ಒಂದು ಊಟ ಮಾಡುವವನಿಗೆ ಇಟ್ಟುಕೊಳ್ಳಿ, ಒಂದು ಅಗ್ನಿ ಊಟ ಮಾಡ್ತಾನೆ ಅಂತ ತಿಳ್ಕೊಳ್ಳಿ. ಆ ಊಟ ಮಾಡುವಾಗ ಅವನಿಗೆ ದ್ರವ್ಯಗಳ ಆಹುತಿ ಕೊಡುವಂತ ಕ್ರಮ ಮಂತ್ರ ಹೇಳುತ್ತ. ಹಾಗೆ ಒಬ್ಬ ವ್ಯಕ್ತಿ ಅತಿಥಿ, ಅವನ ಅಗ್ನಿ ಇದ್ದ ಹಾಗೆ ಊಟ ಮಾಡ್ತಾ ಇದ್ರೆ 10 ಜನ ಒಟ್ಟು ಸೇರಿ ಅವನಿಗೆ ಆಹಾರ ಪದಾರ್ಥವನ್ನು ಬಡಿಸಿದ್ರೆ ಅವನ ಊಟದ ಕಥೆ ಹೇಗಿರುತ್ತದೆ ಹಾಗೆ. ಹಾಗಾಗಿ ಅಗ್ನಿಗೆ ಒಂದೊಂದೇ ಆಹುತಿಗಳು, ಒಂದೊಂದೇ ಮಂತ್ರದಿಂದ ಒಬ್ಬನೇ ಕೂತು ತನ್ನ ಎದುರಿಗೆ ಬರಮಾಡಿಸಿಕೊಂಡಿದ್ದಾನ ಅವನು ಅಗ್ನಿಯನ್ನು. ಅದು ಇನ್ಯಾರ ಬಳಿಗೆ ಅವನು ಮೋರೆ ಹಾಕುವುದಿಲ್ಲ. ಪ್ರಾಮುಖೋ ದೇವಮ ಸಮ್ಮುಖೋ ಭವ ಅಂತ ಹೇಳಿ ಪ್ರಧಾನಾಚಾರ್ಯ ಆಹುತಿ ಕೊಡುವ ಮುಂಚೆ ಅಗ್ನಿಯನ್ನು ಕರೆದಿದ್ದಾನೆ, ನನ್ನ ಎದುರು ಬಾ ಅಂತ, ನೋಡು ಅಂತ. ಅವನು 2 ತಲೆ ಇದ್ರು, ಎಷ್ಟು ನಾಲಿಗೆ ಇದ್ರು ಯಜಮಾನ ಪರವಾಗಿ ನಿಂತ ಪುರೋಹಿತ ಕರೆದಾಗಿರ್ತಾನೆ. ಉಳಿದವರು ಕರೆದರೆ ಆಚೆ ನಾಲಿಗೆಯನ್ನು ಆಚೆ ತಲೆಯನ್ನು ಮಾಡುವಾಗಿಲ್ಲವ. ನಾವು ಪ್ರತಿಷ್ಠೆ ಮಾಡಿದಾಗ ಈಚೆ ಮೋರೆಯಲ್ಲಿ ಹಾಕಿದ್ದೇವೆ, ಯಾವಾಗ ಅವನು ತಿರುಗಬೇಕು ಆಚೆ? ಇನ್ನೊಬ್ರು ಹೇಗೆ ಅವನ ಮೋರೆಗೆ ಹಾಕುವುದು ಆಹುತಿಗಳನ್ನು? ಆಗುವುದಿಲ್ಲ. ಮತ್ತೆ ಉಂಟಲ್ಲ ಉಪಹೋತೃಗಳು, ಉಪಹೋಮ ಅಂತ ಎಲ್ಲ ಉಂಟಲ್ಲ, ಹೋತ್ರ ವಿಸಾಗಮೆಲ್ಲ, ಅದು ನಾವೇ ಸೇರಿಸಿಕೊಂಡದ್ದಿಲ್ಲ. ಅಂತದ್ದಿದೆ, ಅದರ ಅರ್ಥಗಳೆಲ್ಲ ಬೇರೆ ಇದೆ. ಉಪಹೋಮಶ್ಚ ಅಂತ ಕಾರಿಕೆ ವ್ಯವಸ್ಥೆ ಇದೆ, ಬೇರೆ ರೀತಿಯಲ್ಲಿ. ಇತರ ದೇವತೆಯನ್ನಿಟ್ಟುಕೊಂಡು ಆಹುತಿ ಕೊಡ್ಲಿಕ್ಕೆ ಹೊರಟಾಗ ಒಂದು ಪ್ರಕ್ರಿಯೆಯಲ್ಲಿ ಹೊರತಕ್ಕಂಥ ವಿಧಾನ ಅಷ್ಟೇ ಹೊರತು ಇತರ ಋತ್ವಿಜರಿಂದ ಅಲ್ಲ. ಪ್ರಾಯಶ್ಚಿತ್ತಾಜ್ಯಗಳಿಗೆಲ್ಲ ಬ್ರಹ್ಮಾದಿಗಳಿಗೆ ಅವಕಾಶ ಉಂಟು, ಅದು ವಿಷಯ ಬೇರೆ. ಆಗಲೇ ಅಲ್ಲೇ ಅದು ಎದುರು ಬಂದೆ, ಇವನ ಅಗ್ನಿ ಪ್ರತಿಷ್ಠೆ ಆದ್ರು, ಇವನ ಮೋರೆ ಎದುರು ಮಾಡಿದ್ರು, ಅವನು ಇದ್ದ ಕಡೆಯಲ್ಲಿ ಅಲ್ಲ, ಬ್ರಹ್ಮನನ್ನು ಕುಳ್ಳಿರಿಸಿದ ಕಡೆಯಿಂದ ಬಿಸಾಡ್ಲಿಕ್ಕಿಲ್ಲವ ಏನನ್ನು, ಯಜಮಾನನು ಹಾಗೆ. ಹೀಗಾಗಿ ಬಹಳ ಚಂದವಾಗಿ
ಯಾವ ಯಾವ ಕರ್ಮಗಳಿಗೆ ಎಂಥ ವ್ಯಕ್ತಿಗಳನ್ನು ಯಾವ ಗೋತ್ರದವರನ್ನು ಆಯ್ಕೆ ಮಾಡಲಿಕ್ಕೆ ಉಂಟು ಅಂತೇಳಿ ಅವರಿಗೆ ಪಾದ ಪ್ರಕ್ಷಾಳನಾದಿಗಳನ್ನು ಮಾಡುತ್ತಾ ಅವರಿಗೆ ಬೇಕಾಗಿರತಕ್ಕಂಥ ಪದಾರ್ಥಗಳನ್ನು ಮಧುಬರ್ಕವನ್ನು ಬಟ್ಟೆ ಬರೆಗಳನ್ನು ನೀಡುತ್ತಾ ಈ ಯಾಗಕ್ಕೋಸ್ಕರ ನೀವು ಸನ್ನದ್ಧರಾಗಿರಿ ಅಂತ ಅವರಲ್ಲಿ ಕೇಳಿಕೊಂಡು ಅವರನ್ನು ಸತ್ಕಾರಗೊಳಿಸಿ ನನ್ನ ದುಡ್ಡಿಗೋಸ್ಕರ ಅವರು ಕೆಲಸಕ್ಕೆ ಬಂದಿದ್ದಾರೆ ಅಂತ ಹೇಳಿಕೊಂಡು ಅವರನ್ನು ಏನೂ ಅವಮಾನಗೊಳಿಸದೆ ಅವರ ಮಂತ್ರಕ್ಕೆ ಅವರ ಪ್ರಯೋಗ ಶಕ್ತಿಗೆ ಅವರ ವಿಶೇಷವಾದಂತಹ ಬೆಂಬಲಕ್ಕೆ ಸಿದ್ಧಿಗೆ ನಾವು ಬೆಲೆ ಕೊಡುವ ಮೂಲಕ ಆದ್ರೆ ಅದು ರಾಜನ ಧರ್ಮ ಚೆನ್ನಾಗಿದೆ ಅಂತ. ಹೋಮ ಮಾಡಿಸುವುದೇ ರಾಜನ ಧರ್ಮ ಅಷ್ಟೇ ಅಲ್ಲ, ಅದಕ್ಕೆ ಬೇಕಾಗಿರತಕ್ಕ ವೃತ್ತಿಜರ ತಯಾರಿಕೆಯಲ್ಲಿ ವೃತ್ತಿಗೆ ಪುರೋಹಿತ ಆಚಾರ್ಯನ್ ಸತ್ಕೃತ್ಯ ಅನಮತ್ಯಚ ಯದಾ ಸಮ್ಯಕ್ ಪ್ರಕರಣಾತ್ ಅವರನ್ನು ಬರಮಾಡಿಸಿಕೊಳ್ಳುವ ಯಜ್ಞಕ್ಕೆ ಅವರನ್ನು ಆಚಾರ್ಯನಾಗಿಸಿಕೊಳ್ಳತಕ್ಕಂಥ ವಿಷಯದಲ್ಲಿ ಸ್ವೀಕಾರದಲ್ಲಿ ಪುರೋಹಿತ ಸ್ಥಾನದಲ್ಲಿ ಆಚಾರ್ಯರನ್ನು ನಿಮಂತ್ರಣಗೊಳಿಸುವುದರಲ್ಲಿ ಅಪಾಯಿಂಟ್ಮೆಂಟ್ ರಾಜ ಬಹಳಷ್ಟು ಎಚ್ಚರವನ್ನು ವಹಿಸಿರ್ಲಿಕ್ಕುಂಟು. ಇದು ನಿಜವಾಗಿ ರಾಜನ ಧರ್ಮ ಆಗಿದೆ ಅಂತ. ರಾಜನ ಧರ್ಮ ಅಂದ್ರೆ ಹೇಳಿಕ್ ಹೋದಾಗ ವಿಶೇಷವಾಗಿ ಸತ್ಯಂ ಪಾಲಯತಿ ಪ್ರೀತ್ಯ ನಿತ್ಯಂ ಭೂಮಿಂ ಪ್ರಯಚ್ಛತಿ ಪೂಜೆಯತಿ ಅತಿಥಿಯನ್ನು ಭೃತ್ಯಾನ್. ಯಜ್ಞದಲ್ಲಿ ವಿಶೇಷವಾಗಿರುವಂತಹ ವ್ಯವಸ್ಥೆಗಳು ಆಪ್ತ ದಕ್ಷಿಣೆ ಅಂದ್ರು, ಪರ್ಯಾಪ್ತವಾದ ದಕ್ಷಿಣೆ, ಇಷ್ಟವಾದ ದಕ್ಷಿಣೆ, ನಮಗಿಷ್ಟವಾದ್ದಲ್ಲ ಪಡೆಯೋರಿಗೆ ಇಷ್ಟವಾದದ್ದನ್ನು ಕೊಡಲಿಕ್ಕೆ, ಕರ್ಮ ದೇವತೆಗೆ ಅನುಗುಣವಾಗಿರತಕ್ಕಂಥ ದ್ರವ್ಯಗಳ ವಿನಿಯೋಗ ದಕ್ಷಿಣೆ. ನಮ್ಮಲ್ಲಿ ಹೆಚ್ಚಾಗಿದೆ ಅಂತ ಕೊಡುವುದಲ್ಲ, ಅದು ಪ್ರಯೋಜನ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಬೇಕಾದಾಗೆ ಬೇಕಾದ ಸೊತ್ತುಗಳನ್ನು ಕೊಡುವ ಮೂಲಕ ವೇದ ಧರ್ಮವನ್ನು ಉಳಿಸ್ತಾನೆ. ಅತಿ ಪ್ರೀತಿಯಿಂದ ಪ್ರತಿನಿತ್ಯವೂ ಪ್ರತಿಯೊಬ್ಬರಿಗೂ ಎಲ್ಲ ಸೊತ್ತುಗಳನ್ನು ದಾನ ಮಾಡುತ್ತಾನೆ. ವಿಶೇಷವಾಗಿ ಭೂಮಿ ದಾನ. ಯಜ್ಞದಲ್ಲಿ ಆಗತಕ್ಕಂಥ ಕೆಲವೆಲ್ಲ ಅನರ್ಥಗಳಿಗಾಗಿ ಇದೆಲ್ಲ ಪ್ರಾಯಶ್ಚಿತ್ತವಾಗಿ ಉಂಟು. ಕೆಲವೊಮ್ಮೆ ದ್ರವ್ಯದಾನದಲ್ಲಿ ಹಿರಣ್ಯದಾನ ಜೊತೆಯಲ್ಲಿ ಭೂಮಿದಾನಗಳು ಗೋದಾನಗಳು ಎಲ್ಲ ಅದಕ್ಕೆ ಬೇಕಾಗಿರತಕ್ಕಂಥ ಪ್ರತಿಗ್ರಹೀತರುಗಳು ಅತಿಥಿಗಳಾಗಿದ್ರೆ ಭಾರಿ ಚಂದ. ಬರ ಹೇಳಿದವರು ಅಭ್ಯಾಗತರಿದ್ರೆ ಅವರು ಆದೀತು, ಹೇಳದೆ ಬಂದವರು ಪ್ರಧಾನ ವ್ಯಕ್ತಿಗಳು, ಅವರ ಕಾಲು ತೊಳೆದು ದ್ರವ್ಯವನ್ನು ದಾನ ಮಾಡಲಿಕ್ಕೆ ಉಂಟು. ಅದರೊಟ್ಟಿಗೆ ವೃತ್ತಿಯರು ಇದ್ದಾರೆ, ಅವರಿಗೂ ಸಹ ಕೆಲಸದವರು ಅಂತ ಹೇಳಿ ಅವರಿಗೆ ಕೊಡ್ಲಿಕ್ಕಿಲ್ಲ, ದೂರಗೊಳಿಸಬೇಕು ಅಲ್ಲ, ಅವರನ್ನು ಗೌರವಗೊಳಿಸಬೇಕು. ಇದು ರಾಜನ ಧರ್ಮ. ಅತಿಥಿ ಸತ್ಕಾರ, ನರಯಜ್ಞ, ಸಾಮಾನ್ಯ ವ್ಯಕ್ತಿಗಳ ವಿಶೇಷವಾದ ಕೈಂಕರ್ಯಗಳಿಗೆ ರಾಜನ ಭೇಟಿಗೆ ಬಂದದ್ದಲ್ಲಾದ್ರೂ ಕೆಲಸ ಆಗ್ಲಿಕ್ಕಿಲ್ಲ ಆದ್ರೂ ಪ್ರತಿನಿತ್ಯದ ಊಟೋಪಚಾರಗಳಿಗಾದ್ರೂ ಇವರನ್ನೆಲ್ಲ ಚೆನ್ನಾಗಿ ಯಜ್ಞದ ಪ್ರಕ್ರಿಯೆಯಲ್ಲಿ, ಅತಿಥಿ ಯಜ್ಞವೇ ಅದು, ಈ ಯಜ್ಞದ ಪ್ರಕರಣದಲ್ಲಿ ಅದನ್ನು ನೇರ್ಪುಗೊಳಿಸಿ ಮಾಡತಕ್ಕಂತಹ ಧರ್ಮ ಅದು ರಾಜನದ್ದು ಅಂತಾರೆ. ಇನ್ನು ವಿಶೇಷವಾಗಿ ರಾಜ ಮಾಡಬೇಕಾದ್ದು ಪ್ರತಿಯೊಬ್ಬರನ್ನು ನೋಡಿಕೊಳ್ಳುವಂಥದ್ದು, ತಪ್ಪಿದಾಗ ಅವರನ್ನು ಶಿಕ್ಷಿಸುವಂಥದ್ದು, ಒಳ್ಳೆದಾದಾಗ ಅವರನ್ನು ಸಂತೋಷಪಡಿಸುವುದು ಉಂಟು. ಆದ್ರಿಂದ ನಿಗ್ರಹ ಅನುಗ್ರಹವು ಚೋಭವು ಯತ್ರ ಸ್ಯಾತಾಂ ಪ್ರತಿಷ್ಠಿತೋ. ಯಾರ ಮೇಲೆ ಅನುಗ್ರಹ ಮಾಡ್ಲಿಕ್ಕುಂಟು, ವ್ಯವಸ್ಥೆ ಮಾಡ್ಲಿಕ್ಕುಂಟು, ಚಂದ ಮಾಡ್ಲಿಕ್ಕುಂಟು, ಅದನ್ನು ಮಾಡ್ತಾ ಒಂದು ಕಾಲಕ್ಕೆ. ಯಾರನ್ನು ಬಡಿಲಿಕ್ಕಿದೆ, ದೇಶದ್ರೋಳು ನಿಲ್ಲಿಸಲಿಕ್ಕೆ ಅವರನ್ನು ಅದೇ ಕಾಲದಲ್ಲಿ ಹಾಗೆ ನಿಗ್ರಹ ಮಾಡದೆ ಇರ್ಲಿ, ಸ್ವಲ್ಪ ಸಮಯ ಸಾರಲಿ ಇಲ್ಲ. ನಿಗ್ರಹ ಮತ್ತು ಅನುಗ್ರಹ ಹೇಗೆ ಮಾಡಬೇಕೆನ್ನುವುದು ಯಾವ ರಾಜನಿಗೆ ಗಟ್ಟಿಯಾಗಿದೆ, ಅವನು ಈ ಲೋಕದಲ್ಲಿ ಪರಲೋಕದಲ್ಲಿ ಯಥೇಷ್ಟವಾದ ಸುಖವನ್ನು ಉಂಟ. ಅಸ್ಮಿನ್ ಲೋಕೇ ಪರೇ ಚೈವ ರಾಜ ತತ್ ಪ್ರಾಪ್ನತೆ ಫಲಂ. ಅದರ ವಿಶೇಷವಾದ ಫಲವನ್ನು ರಾಜ ಖಂಡಿತವಾಗಿ ಈ ಲೋಕದಲ್ಲಿಯೂ ಪಡಿತಾನೆ, ಪರಲೋಕದಲ್ಲಿ ಅವನಿಗೆ ಅದರ ಲಾಭ ಇದೆ. ಪರಲೋಕ ಅಂದ್ರೆ ಸ್ವರ್ಗಾದಿಗಳ ಪ್ರಾಪ್ತಿ, ಇಲ್ಲಿ ಆದ ಐಶ್ವರ್ಯಗಳ ಅಧಿಕಾರಗಳ ವಿಶೇಷವಾದಂತಹ ಸವಲತ್ತುಗಳು. ಹೀಗೆ ಬಹಳ ಸುಂದರವಾಗಿ ರಾಜ ಪ್ರಜೆಗಳನ್ನು ಒಳ್ಳೆ ರೀತಿಯಿಂದ ಹೇಗೆ ಕೇಳಿದರೆ, ಯಮೋ ರಾಜ ಧಾರ್ಮಿಕಾಣ ಮಾಂಧಾತಃ ಪರಮೇಶ್ವರ. ದೊಡ್ಡ ಜನ ಯಾರು ಕೇಳಿದರೆ ಧಾರ್ಮಿಕರಿಗೆ ಯಮನೆ. ಹೇಗೆ? ಧರ್ಮದ ದೇವದೇವ, ತಪ್ಪಲಿಕ್ಕಿಲ್ಲ, ತಪ್ಪಿಸ್ಲಿಕ್ಕಿಲ್ಲ. ಬಹಳ ದೊಡ್ಡ ಮಟ್ಟಿನ ಮಾತು ಹೇಳ್ತಾನ್ರಿ. ನೀವು ಇನ್ನೊಮ್ಮೆ ಯಾವತ್ತೂ ಕೇಳಬಹುದು, ಕೇಳಲಿಕ್ಕಿದ್ರೆ. ಸಾವಿತ್ರಿಯ ಕಥೆ ನಿಮಗೆ ಗೊತ್ತು. ಸತ್ಯವಂತನ ಹಿಂದೆ ಹೊರಟವಳವಳು. ಯಾಕೆ? ಯಮ ಎಳ್ಕೊಂಡೋದ್ನಲ್ಲ ಸತ್ಯವಂತನನ್ನು, ಅವನು ಮರದಿಂದ ಕೆಳಗೆ ಬಿದ್ದಿದ್ದ ಅಂತ ಕಳೆದ ಬಾರಿ ಹೇಳಿದ್ನಲ್ಲ. ಎಳ್ಕೊಂಡೋದಾಗ ಈಕೆ ಮಾತಾಡಿಸ್ತಾಳೆ, ಎಲ್ಲಿಗೆ ಏನು ಅಂತೆಲ್ಲ. ಅವ ಹೇಳುವಾಗ ಅವನ ಪೋರ್ಟ್ಫೋಲಿಯೋ ನಾನು ಯಮ ಅಂತಾನವ, ನರಕದ ಅಧಿದೇವತೆ ಅಂತಾನೆ. ಎಷ್ಟು ನರಕ ಇದೆ ಅಂತ ಕೇಳ್ತಾಳೆ. 86 ಕುಂಡಗಳಿವೆ, ಅದರಲ್ಲಿ ಎಷ್ಟೋ ಜನ ಬೀಳುವರಿದ್ದಾರೆ ಬಂದು. ಆ ಎಲ್ಲ ಕುಂಡಗಳಿಗಿಂತ 4 ಪಟ್ಟು ಪಾಪಿಗಳು ಕುಂಭಿ ಭಾಗದಲ್ಲಿದ್ದಾರೆ ಅಂತ.
ಸರ್ವೇಶಾಮೇವ ಗುಂಡಾನ ಕುಂಭಿಭಾಗ ವಿಶಿಷ್ಯತೆ ಅಂತಾನೆ. ಈ ಎಲ್ಲ ನರಕಗಳಿಗಿಂತ ಮಿಗಿಲು ಕುಂಭಿಭಾಗ. ಅದರಲ್ಲಿ ಎಲ್ಲ ಇರೋ ಪಾಪಿಗಳಿಗಿಂತ 4 ಪಟ್ಟು ಪಾಪಿಗಳಲ್ಲಿ ಇದ್ದಾವೆ ಅನ್ಯಾಯ ಮಾಡಿದವುಗಳು ಹೇಳಿಕೊಂಡು ನರಕದ ಪಿಕ್ಚರ್ ಪೂರ ಕೊಡ್ತಾನೆ. ಧರ್ಮದೇವತೆ ಇವ ಧರ್ಮ ಮಾಡಿ ಅಂತ ಹೇಳಲಿಕ್ಕೋಸ್ಕರ ತೋರಿಸಿಕೊಡ್ತಾನೆ ನರಕ ಹೇಗಿದೆ, ಅನರ್ಥ ಹೇಗಿದೆ. ಇನ್ನೂ ಒಂದು ನನಗೆ ತುಂಬಾ ಗುಮಾನಿತ ಸಂಗತಿ ಪುರಾಣಗಳಲ್ಲೆಲ್ಲ ಬರ್ತದೆ. ಅದೇ ಧರ್ಮರಾಜ ನಾವು ಕತೆ ಕೇಳಿದ್ದೇವಲ್ಲ, ಹೊರಟಾಗ ಮಹಾಪ್ರಸ್ಥಾನ ಸ್ವರ್ಗಾರೋಹಣಕ್ಕೆ ಬಂದಾಗ ನಿಲ್ಲು ಮಾರಾಯ ಅಂತ ಹೇಳುವುದು ಕೇಳಿತು ಅಂತ. ಈ ಬೊಬ್ಬೆ ಹೊಡೆಯುವ ಗಲಾಟೆಗಳು ಕಿರುಚಾಟಗಳು ಎಲ್ಲ ಹೇಗಿರ್ತವೆ ಕೇಳಿದ್ರೆ, ನ ಪಶ್ಯದ್ಭಿಹಿ ಪರಸ್ಪರಂ ಅಂತಾರೆ. ಇದು ನರಕದ ಒಂದು ವಾರ್ತೆ. ಯಾರಿಗೆ ಯಾರೂ ಕಾಣುವುದಿಲ್ಲ. ಕಂಡಾಬಟ್ಟೆ ಜನರು ಪಾಪಿಗಳು ಇದ್ರೆ ನರಕದಲ್ಲಿ ಅವನಿಗೆ ಇವನು ಕಾಣ್ತಾನೆ ತಿಳ್ಕೊಳ್ಬೇಡಿ. ಯಾರಿಗೆ ಯಾರು ಕಾಣುವುದಿಲ್ಲ. ಸೂಕ್ಷ್ಮ ದೇಹ ಬೇರೆ, ಅವರಿಗೆ ಅದರಲ್ಲಿ ಕಣ್ಣಿಗೆ ಕುಕ್ಕುವ, ಬಾಯಿಗೆ ಬೀಳುವ, ಕೈಕಾಲುಗಳಿಗೆ ಘಾಸಿ ಆಗುವ ಎಲ್ಲ ಸಂಗತಿಗಳಿದ್ರು ಅವನಿಗೆ ಮಗದೊಬ್ಬ ಪಾಪಿ ಕಾಣುವುದಿಲ್ಲ. ಅವನ ಶಿಕ್ಷೆ ಕಾಣುವುದಿಲ್ಲ ಅವನಿಗೆ, ಅವನ ಅನುಭವ ಮಾತ್ರ ಅವನಿಗೆ. ಇದನ್ನು ಬಹಳ ಕಡೆಯಲ್ಲಿ ಬಹಳ ಚೆಂದಾಗಿ ಹೇಳಿದ್ದಾರೆ. ನಮಗದರ ಕಲ್ಪನೆ ಬಹಳ ಕಡಿಮೆ. ನರಕದಲ್ಲಿ ಎಲ್ಲರೂ ಕಾಣಿಸಿಕೊಳ್ಳುವುದಿಲ್ಲ, ಅವರವರಿಗೆ ಯಾರ್ಯಾರು ಕಾಣಲಿಕ್ಕಿಲ್ಲ. ಕಾಣುವ ಸಂದರ್ಭಗಳುಂಟು, ಸ್ಪೆಷಲ್ ಕೇಸುಗಳಲ್ಲಿ ಕಾಣುತ್ತಾರೆ. ಅವರು ಮಾಡಿದ ಅನ್ಯಾಯಕ್ಕೋಸ್ಕರ ಎದುರು ಬರ್ತಾನೆ, ಆಗ ಕಿತ್ತು ತಿಂತಾನೆ ಅವನದ್ದು, ಸಾಲ ಪಡೆದವ, ಸಾಲ ಕೊಟ್ಟವ ಎಲ್ಲ ಮಾತುಗಳು ಬರ್ತವೆ. ಅಂತ ಹೊತ್ತಿನಲ್ಲಿ ಮಾತ್ರ ಒಂದು ಪನಿಷ್ಮೆಂಟ್ ಅಲ್ಲಿ ಮಾತ್ರವೇ. ಹೀಗಾಗಿ ಇಂಥ ಯಮ ಧರ್ಮದ ದೇವತೆ, ಧಾರ್ಮಿಕರ ರಾಜ, ಇಲ್ಲಿ ಪ್ರಜೆಗಳಿಗೂ ಏನು ಪರಮೇಶ್ವರವ ಓ ಮಾಂದಾತಃ ಅಂತ ಕರೆದು ಹೇಳ್ತಾನೆ ಉಚತ್ಯ. ಯಮೋ ರಾಜ ಧಾರ್ಮಿಕಾಣ ಮಾಂದಾತಃ ಪರಮೇಶ್ವರ. ಧರ್ಮಾತ್ಮರಿಗೆಲ್ಲ ಬಹಳ ದೊಡ್ಡ ವ್ಯಕ್ತಿ ಯಾರು ಕೇಳಿದರೆ ಯಮರಾಜ, ಧರ್ಮರಾಜನೇ. ಇಲ್ಲಿ ಧರ್ಮರಾಜನೇ ರೋಲು, ನಿಜವಾಗಿ ಅವನೇ ಯುಧಿಷ್ಠಿರನೇ. ಹಾಗಿರುವಾಗ ಬಹಳ ಅದ್ದೂರಿಯಾದಂತಹ ಕಥೆ ಇದು. ಅವನೇನ್ ಮಾಡಬೇಕು? ತಮ್ ಯಚ್ಚನ್ನ ಭವತಿ ಪ್ರಾಣಾನ್. ನಿಜವಾಗಿ ಪ್ರಜೆಗಳನ್ನು ಚೆನ್ನಾಗಿ ನಿಯಂತ್ರಣಗೊಳಿಸಿದ್ರೆ, ನಿಯಮಗಳಿಗೆ ಒಳಪಡಿಸಿದ್ರೆ, ಯಮ ಅಂದ್ರೆ ನಿಯಮಗಳ ಮುದ್ದೆ, ಚೌಕಟ್ಟು. ಏಳುವಾಗ ಬೆಳಿಗ್ಗೆ ಇಷ್ಟು ಗಂಟೆಗೆ ಏಳಲಿಕ್ಕೆ, ಸೂರ್ಯೋದಯಕ್ಕಿಂತ ಇಷ್ಟು ಮೊದಲು ಲೆಕ್ಕಾಚಾರ. ಅವನು ಮೊದಲು ಏಳಲಿಕ್ಕೆ ಹೇಳಿದ್ದಾರೆ, ಸೂರ್ಯೋದಯಕ್ಕಿಂತ ಮೊದಲು ಹೇಳಿ. ಮಧ್ಯರಾತ್ರಿ ಎದ್ದು ಕೂತ್ಕೊಳ್ಳುವುದಲ್ಲ, ಲೆಕ್ಕ ಉಂಟು. ಮಲಗಲಿಕ್ಕೂ ಲೆಕ್ಕ ಉಂಟು, ತಿನ್ಲಿಕ್ಕೂ ಉಂಟು, ಕೆಲಸ ಮಾಡ್ಲಿಕ್ಕೆ ಉಂಟು. ಆದ್ರಿಂದ ಯಾವುದನ್ನು ತಪ್ಪಿಸಿ ಮಾಡ್ಲಿಕ್ಕಿಲ್ಲ, ಎಲ್ಲದಕ್ಕೂ ನಿಯಮಗಳಿವೆ. ಹೂ ಇದೆ ಅಂತ ಕೊಯ್ದು ತರುವುದು ಅಂತ ಹೇಳಿಕೊಂಡು, ದೊಡ್ಡ ಎಲೆ ಹೇಳಿಕೊಂಡು ಕೆಸುವಿನ ಎಲೆಯಲ್ಲಿ ತರಲಿಕ್ಕೆ ಆಗುವುದಿಲ್ಲ. ದೊಡ್ಡ ಎಲೆ ದೊಣ್ಣೆಯಾಗಿ ಮಾಡಿ ತರಲಿಕ್ಕೆ ಆಗ್ತದೆ. ಅದು ಮೊರದಾಗೆ ಉಂಟು, ಎಲ್ಲ ಉಂಟು. ಇಲ್ಲ ಅಂದ್ರೆ ಇಲ್ಲ. ಯಾಕೆ ಕೇಳಲಿಕ್ಕಿಲ್ಲ. ನಾವೆಲ್ಲ ವೈಜ್ಞಾನಿಕವಾಗಿ ಅಂತ ಹೇಳಿಕೊಂಡು ಅದರಲ್ಲಿ ಇರತಕ್ಕ ಕಂಟೆಂಟ್ಸ್ಗಳು ಹಾಗೆ ಮಾತಾಡಿಕೊಂಡೇನು ಮಾತಾಡುವಂತೆ ಇಲ್ಲ. ಎಲ್ಲ ಇರ್ಬೋದು, ಉಂಟವುದೇ. ನಿಮಗೆ ಕಾಣುವ ಕಾರಣಗಳು 1000 ಇದ್ದಾವೆ, ಇಲ್ಲ ಅಲ್ಲ. ಅವರು ಅದನ್ನೆಲ್ಲ ಮಾತ್ರ ನೋಡಿ ಹೇಳಿದ್ದಲ್ಲ. ಕಾಣದ 1000ಗಳು ಕಾರಣಗಳು, 1000ಗಳು ಇವೆ. ಅದು ನಮಗೆ ಹಾನಿ ಮಾಡ್ತದೆ ಅಂತ. ಹೀಗಾಗಿ ಬಹಳ ಚಂದವಾಗಿ ಎಲ್ಲ ನಿಯಮಗಳಿಗೆ ಒಳಪಡಿಸಿದ ರಾಜ ಧರ್ಮರಾಜ, ಯಮರಾಜ. ಹಾಗೆ ಇರಬೇಕು ನಮ್ಮ ದೇಶದ ರಾಜ. ಸಂಯಚ್ಛನ್ನ ಭವತಿ ಪ್ರಾಣಾನ್. ಒಳ್ಳೆಯವರ ಪ್ರಾಣಗಳನ್ನು ಉಳಿಸುತ್ತಾನಿವ, ನಿಯಮನಗಳನ್ನು ಚೆನ್ನಾಗಿ ನೋಡಿಕೊಂಡ್ರೆ. ಅಸಂಯಚ್ಚ ಪಾಪಕ. ಅವನು ಮಾಡುವುದಿಲ್ಲ, ಕಂಟ್ರೋಲ್ ಇಲ್ಲ, ಸಡಿಲು ಬಿಟ್ಟಿದ್ದಾನೆ, ಸ್ಟ್ರಿಕ್ಟ್ ಇಲ್ಲ, ಒಳ್ಳೆ ರೀತಿಯಾದ ವಿಶೇಷವಾದಂತಹ ಮುತುವರ್ಜಿ ಇಲ್ಲ, ಆಡಳಿತ ಚೆನ್ನಾಗಿಲ್ಲ ಅಂದ್ರೆ ಅವನು ಪಾಪಿ ಆಗ್ತಾನೆ. ಅಸಂಯಚ್ಚತ್ತು ಅಂತಾರೆ. ಸಂಯಮನ ಮಾಡದೇ ಇದ್ರೆ ನೋಡಿ, ಅವನ ಹೆಸರು ಸಂಯಮನಿ ಪುರತ್ತು, ಯಮನತ್ತು. ಚಂದ ರೀತಿಯಾಗಿ ಆಡಳಿತ ಮಾಡದಿದ್ರೆ, ನೋಡಿಕೊಳ್ಳದಿದ್ರೆ, ಪ್ರಜೆಗಳನ್ನು ಹದ್ದುಬಸ್ತಿನಲ್ಲಿ ಇಡದೇ ಇದ್ರೆ ಅವನು ಪಾಪಿ ಆಗ್ತಾನೆ. ಆದ್ರಿಂದ ಯಮನಂತೆ ಪ್ರತಿಯೊಬ್ಬರನ್ನು ಸಹ ಚೆನ್ನಾಗಿ ನೋಡಿಕೊಳ್ಳಬೇಕು. ಮತ್ತೊಂದು ಮಾತಾಡ್ತಾರೆ, ಎಂತವ್ಯಾ ವಿಧಿವತ್ ಪ್ರಜಾ. ಎಲ್ಲ ಪ್ರಜೆಗಳನ್ನು ಸಹ ಶಾಸ್ತ್ರ ಪ್ರಕ್ರಿಯೆ ಅನುಗುಣವಾಗಿ ಒಂದೇ ಪ್ರಕಾರ ಅವರವರ ನೆಲದಲ್ಲಿ ವ್ಯವಸ್ಥೆಯಲ್ಲಿದ್ದಾರೆ. ಹಾಗೆ ವಿದ್ಯುಕ್ತವಾಗಿ ಶಾಸ್ತ್ರೀಯವಾಗಿ ಪ್ರತಿಯೊಬ್ಬರನ್ನು ಸಹ ನಿಯಂತ್ರಣಕ್ಕೊಳಪಡಿಸಬೇಕು. ಶಾಸ್ತ್ರಕ್ಕಿಂತ ಅತೀತವಾದ ಪನಿಷ್ಮೆಂಟ್ಗಳನ್ನು, ಶಿಕ್ಷೆಗಳನ್ನು ಕೊಟ್ಟು ಅಲ್ಲ. ಬಹಳ ಚಂದವಾಗಿ. ಆದ್ರಿಂದ ವಿಧಿವತ್ ಅಂತಾರೆ. ವಿಧಿವತ್ ಅಂದ್ರೆ ಚತುರ್ಮುಖನಾಗಿ ಅಂತಾರೆ. ಚತುರ್ಮುಖ ಇಡೀ ದೇಶವನ್ನು ನೋಡಿಕೊಳ್ಳುವುದಿಲ್ವಾ? ಅದರಿಂದ ಏನಾದ್ರೂ ಒಂದು ಸೋಲ್ತಾ ಇದ್ದಾನ, ಅದು ಆಗುದಿಲ್ಲ ಅಂತ ಓಡ್ತಾನ, ಅಯ್ಯೋ ಯಾಕೆ ಬೇಕೆಂಬ ಬಡ್ಕೊಳ್ತಾನೆ.
ಇದು ಬ್ರಹ್ಮಾಂಡದ ಅರಸೊತ್ತಿಯಲ್ಲಿಂದ ಚತುರ್ಮುಖನ ಭಗವಂತನಿಗೆ ಇದು ಸಮರ್ಪಿಸಲ್ಪಟ್ಟ ಸ್ಥಾನ ಸೇವೆ ಅಂತೇಳಿ ಮಾಡ್ತಾ ಇದ್ದಾರೆ. ಚಾಚು ತಪ್ಪದೆ ತಪ್ಪಿಸಿಕೊಳ್ಳದೆ ಕುರು ಭುಂಕ್ಷ ಕರ್ಮ ನಿಜಂ ನಿಯತಂ ಅಂತ ಹೇಳಿದ ಆಚಾರ್ಯರ ಮಾತಿನಂತೆ ಸ್ಪಷ್ಟವಾಗಿ ವಿಧಿವತ್ ಯಂತವ್ಯಾ ಪ್ರಜಾ, ಚತುರ್ಮುಖನಂತೆ ಶಾಸ್ತ್ರ ಹೇಳಿಕೊಟ್ಟಂತೆ ಯಮನಂತೆ ಹಿಂದೆ ಹೇಳ್ತಾನೆ, ಯಮನಂತೆ ಈ ದೇಶವನ್ನು ಚೆನ್ನಾಗಿ ಕಂಟ್ರೋಲ್ ಮಾಡಬೇಕು, ಪ್ರಜೆಗಳನ್ನು ನಿಯಮನಕ್ಕೆ ಒಳಪಡಿಸಬೇಕು ಅಂತ ಹೇಳಿಬಿಡ್ತಾನೆ. ಇನ್ನೊಮ್ಮೆ ಹೇಳ್ತಾನೆ ಇಂದ್ರನಾಗಿರ್ಬೇಕು ಅಂತ. ಹೇಗೆಂದ್ರೆ ಸಹಸ್ರಾಕ್ಷೇಣ ರಾಜ ಹಿ ಸರ್ವಥೈವ ಉಪಮೀಯತ್, ರಾಜ ಇಂದ್ರನಾಗಿ ಕಾಣುತ್ತಾನೆ. ಯಾಕೆ? ಇಂದ್ರನಿಗೆ 1000 ಕಣ್ಣು, ಇವನಿಗೂ 1000 ಕಣ್ಣಾಗಬೇಕಂದ್ರೆ ರಾಜನಿಗೆ 2 ಕಣ್ಣಲ್ಲಿ ನೋಡುವುದಲ್ಲವ. ಅವ ಮೈ ತುಂಬ ಕಣ್ಣಾಗಿರ್ಬೇಕು ಎಲ್ಲದಕ್ಕೂ, ಯಾವುದಕ್ಕೂ ಗ್ರಹಿಸಲಿಕ್ಕೆ. ಬೆನ್ನಿನಲ್ಲಿ ಕಣ್ಣು ಬೇಕು, ಕಾಲಿನಲ್ಲಿ ಕಣ್ಣು ಬೇಕು, ಅತ್ತ ಇತ್ತ ಕೈಗಳಲ್ಲಿ ಬೇಕು. ಅವನಿಗೆ ಅಂದ್ರೆ ಏನಾಯ್ತು? ರಾಜಾನಹ ಚಾರ ಚಕ್ಷುಷಃ ಅಂತ ಹೇಳಿದ್ರು. ರಾಜರು ಚಾರರ ಗೂಢಚಾರರ ಮೂಲಕ ಎಲ್ಲ ಕೆಲಸಗಳನ್ನು ಕಾಣುತ್ತಾ ಇರ್ತಾರೆ. ಕೇಳುವುದು ಮಾತ್ರ ಅಲ್ಲ, ಕಾಣುವುದುಂಟು. ಅದು ರಾಜ ಇಂದ್ರನಾಗಿ 1000 ಕಣ್ಣಿನವ ಅವನು. ನಾವು ಸಪಶ್ಯತೀಯಂ ಧರ್ಮಂ ಸಧರ್ಮ ಪುರುಷಾರ್ಷ. ಅವನು ಯಾವುದನ್ನು ಧರ್ಮ ಅಂತ ಅನಿಸಿ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ ಅದು ಧರ್ಮವೇ, ಮತ್ತೆ ಇಲ್ಲ ಮಾತಿನ. ರಾಜ ವಿಮರ್ಶೆ ಮಾಡಿ ಯಾವ ಕರ್ಮವನ್ನು ತನ್ನ ನಾಡಿನಲ್ಲಿ ನಡೆದು ನೋಡಿ ಧರ್ಮ ಅಂತ ಕರೆದು ಬಿಡ್ತಾನೆ ಅದು ಧರ್ಮ ಆಗ್ತದೆ. ಅಪ್ರಮಾದೇನ ಶಿಕ್ಷೇಥಾ ಕ್ಷಮಾಂ ಬುದ್ಧಿಂ ಧೃತಿಂ ಮತಿಂ, ಅದರೊಟ್ಟಿಗೆ ಭೂತಾನಾಂ ಸರ್ವ ಸತ್ವ ಜಿಜ್ಞಾಸಾಂ ಸಾ ದ್ವಸಾಜುಚ ಸರ್ವದ. ಸುಮಾರು ಆಯಾಮಗಳಲ್ಲಿ ಶ್ಲೋಕಗಳಿಗೆ ಅರ್ಥ ಇವೆ. ಸುಲಭವಾದ ಒಂದು ವಿಷಯ ಹೇಳುತ್ತೇನೆ. ರಾಜ ಒಂದು ಚೂರು ಮುಲಾಜಿಲ್ಲದೆ ತಪ್ಪಿಸಿಕೊಳ್ಳದೆ ಚೆನ್ನಾಗಿ ಜನರಿಗೆ ಶಿಕ್ಷಣವನ್ನು ನೀಡಬೇಕು. ಯಾವ ವಿಷಯದಲ್ಲಿ ಅಂದ್ರೆ ಅವರಿಗೆ ಕ್ಷಮೆ ಇರುವಂತೆ, ಸಹನೆ ಸೈರಣೆ ಸಹಿಸುವ ಸ್ವಭಾವ, ಘರ್ಷಣೆ ಆಗದಂತೆ, ಗಲಭೆ ಏಳದಂತೆ, ಅದರಂತೆ ಬುದ್ಧಿಯನ್ನು ಸಹ ಅವ ಚೆನ್ನಾಗಿ ಅವರಲ್ಲಿ ಗಮನಿಸಬೇಕಿರುವಂತೆ ಮಾಡಬೇಕು. ಉದಾತ್ತವಾದ ಬುದ್ಧಿವಂತಿಕೆ, ಹಾಗೆ ಧೃತಿ ಧೈರ್ಯ. ಎಲ್ಲದಕ್ಕೂ ಹೆಚ್ಚಿನವರಿಗೆಲ್ಲ ಕೆಲಸ ಮಾಡಲಿಕ್ಕೆ ಆಗ್ತದೆ, ಧೈರ್ಯ ಇಲ್ಲ, ಅದನ್ನವರಲ್ಲಿ ತುಂಬಿಸಬೇಕು. ಅದರೊಟ್ಟಿಗೆ ಧರ್ಮ ಅಷ್ಟೇ ಅಲ್ಲದೆ, ವಿಶೇಷವಾಗಿ ಧೈರ್ಯ ಅಷ್ಟೇ ಅಲ್ಲದೆ ನೆನಪಿನ ಶಕ್ತಿ, ಮತಿ, ಒಳ್ಳೆ ರೀತಿಯಾದ ಇಂಟ್ಯೂಷನ್ ಲೆವೆಲ್ ಅಲ್ಲಿ ಒಳಗಿನಿಂದ ಬರತಕ್ಕಂಥ ಕೆಲವೆಲ್ಲ ಪ್ರೇರಣೆಗಳ ಬಗ್ಗೆ ಅವರಿಗೆ ಅರ್ಥ ಮಾಡಿಸಬೇಕು. ಇದನ್ನೆಲ್ಲ ಕಲಿಸಿಕೊಳ್ಳಿಕೊಂಡು, ನೋಡಿಕೊಳ್ಳಿಕೊಂಡು, ಗಮನಿಸಲಿಕ್ಕುಂಟು, ತಿಳಿಲಿಕ್ಕುಂಟು, ತಿಳಿಸ್ಲಿಕ್ಕುಂಟು ಎಲ್ಲ ಮುಖ್ಯವಾಗಿ. ಅದರಂತೆ ಭೂತಾನಾಂ ಸತ್ವ ಜಿಜ್ಞಾಸ, ಎಲ್ಲ ವ್ಯಕ್ತಿಗಳ ಸತ್ವ ಪರೀಕ್ಷೆ, ಎಷ್ಟರ ಬಲದವರು, ಎಷ್ಟು ಕೊಬ್ಬಿದ್ದಾರೆ, ಹೇಗಿದೆ, ಇವರ ನಿಜವಾದಂತಹ ಬಲ ಬಗ್ಗೆ ಎಲ್ಲರ ಬಗ್ಗೆಯೂ ನೋಡಿಕೊಳ್ಳಬೇಕು. ಹಾಗೆ ಸಾಧು ಅಸಾಧು, ಅವರು ಒಳ್ಳೆಯದು ಕೆಟ್ಟದ್ದು ಏನ್ ಮಾಡ್ತಾರೆ ಇದನ್ನೆಲ್ಲ ಗಮನಿಸಬೇಕಾದ್ದು ರಾಜರ ಕೆಲಸ. ಇಲ್ಲಿ ಹೇಳುವಾಗ 7 ಮುಖದಲ್ಲಿ ಹೇಳಿದಾಗ ಆಗ್ತದೆ. ರಾಜ ನೋಡಬೇಕಾದ್ದನ್ನು ಅಪ್ರಮಾದೇನ ಶಿಕ್ಷೇತಾಹ, ಏನು? ಕ್ಷಮಾಂ ಬುದ್ಧಿಂ ಧೃತಿಂ ಮತಿಂ 2 ಸರ್ತಿ ಬಂದದ್ರಿಂದ ಮತಿ ಶಬ್ದಕ್ಕೆ ಸ್ಮೃತಿ ಅಂತ ಅರ್ಥದಲ್ಲಿ ಇರ್ಬೋದು. ಸ್ಮೃತಿ ಬಂದು ಯಾರಿಗೆ ಗೊತ್ತು, ಬರೆದಾಗ ಬಂದ ಪ್ರಕಾರಣಗಳು ಮುದ್ರಣಗಳು ಆಗಿರ್ತಾವೆ, ನಾವು ಹುಡುಕ್ಬೇಕಾಗ್ತದೆ. ಈ 7 ಅಂದಾಗ ಅರ್ಥ ಆಗ್ತದೆ. ಅದರೊಟ್ಟಿಗೆ ಭೂತಾನಾಂ ಸತ್ವ ಜಿಜ್ಞಾಸಾಂ, ಅವರ ಬಲ ಕಸು ಬಗ್ಗೆ ಎಲ್ಲರದ್ದು. ಕೊನೆಗೆ ಸಾಧು ಅಸಾಧು, ಯಾರದು? ಭೂತಾನ, ಮನುಷ್ಯ ಸಮಾಜದ, ಪ್ರಾಣಿ ಪ್ರಪಂಚದ, ಇತರ ವಸ್ತುಗಳದ್ದು ಒಟ್ಟು ಟೋಟಲಿ ಅವುಗಳ ಲಾಭ ನಷ್ಟ, ಅವುಗಳ ಒಳ್ಳೆತನ ಕೆಡುತನ ಇವನ್ನೆಲ್ಲ ಚೆನ್ನಾಗಿ ಗಮನಿಸಿಕೊಂಡು ರಾಜ ಅವರನ್ನು ಅವರವರ ಪಾಲಿಗೆ ಸಿಕ್ಕಿಸಿ ತಿಳಿಸಿ ಅವರಲ್ಲಿ ಕ್ಷಮೆಯನ್ನು, ಬುದ್ಧಿಯನ್ನು, ಧೈರ್ಯವನ್ನು, ಸ್ಮೃತಿಯನ್ನು, ದೇವರ ಎಚ್ಚರವನ್ನೆಲ್ಲ ಇವಾಗ ಕಲ್ಪಿಸಬೇಕು, ಮಾಡಿಕೊಳ್ಳಬೇಕು. ತಪ್ಪಿಸ್ಲಿಕ್ಕಿಲ್ಲ ವಾಸ್ತವವಾಗಿ. ಯಾಕೆಂದ್ರೆ ಇವನು ಅಷ್ಟು ಜೋರಿದ್ದಾನೆ ಅಂತ. ಅಪ್ರಮಾದೇನ ಶಿಕ್ಷೇತ ಹೇಳಿದ್ದು ತಪ್ಪಿಲ್ಲದೆ, ತಾನು ತಪ್ಪಿಸಿಕೊಳ್ಳದೆ ಪ್ರತಿ ಜನರಲ್ಲಿ, ಪ್ರತಿ ಮನೆಯಲ್ಲಿಯೂ ರಾತ್ರಿ ಆದಾಗ ನಿದ್ದೆ, ಬೆಳಗ್ಗೆ ಆದಾಗ ಎಚ್ಚರ, ಬೇಕಾದ ಎಲ್ಲ ಕೆಲಸಗಳು ಮಾಡಲಿಕ್ಕೆ ಉಂಟಂತ. ಒಟ್ಟು ಎಲ್ಲರನ್ನು ಕ್ಯಾಚ್ ಮಾಡಿಕೊಳ್ಳುವುದು ರಾಜನ ಧರ್ಮ. ಸಂಗ್ರಹ ಸರ್ವಭೂತಾನಾಂ ದಾನಂ, ವಿಶೇಷವಾಗಿ ದಾನ ಕೊಡುವ ಮೂಲಕ ಆಗ್ತದೆ. ದಾನಂಚ ಮಧುರಾಚವಾಗಿ ಚಂದ ಮಾತಾಡುವುದು. ಕೆಲವರು ದಾನ ಪಡೆಯುವುದಿಲ್ಲ, ಮಾತಿಗೆ ಕೆಲವರು ಮರುಳಾಗುವುದಿಲ್ಲ, ಬೀಳುವುದಿಲ್ಲ, ಆಯ್ತು ಆಯ್ತು ಅಂತಾರೆ. ಆದರೆ ವಿಶೇಷವಾಗಿ ಒಳ್ಳೆ ಮಾತನ್ನು ಆಡಬೇಕು ಅವರಿಗೆ. ಕೈಯಲ್ಲಿ ಕೊಟ್ಟರೆ ಮಾತ್ರ ಅಲ್ಲ. ಕಳೆದ ಬಾರಿ ನಾವು ನೋಡಿದ್ದೇವೆ, ದುಡ್ಡು ಎನ್ನುವುದು ಕೆಲಸ ಮಾಡ್ತದೆ ಯಾವಾಗ ಅಂದ್ರೆ ಮಾತಿನ ಪ್ರೀತಿಯಿಂದ ಅಂತ.
ಕೇವಲ ದುಡ್ಡು ಯಾರಿಗೂ ಬೇಡ ಆಗ್ತದೆ, ಪ್ರೀತಿ ಬೇಕು. ಕೇವಲ ಪ್ರೀತಿ ಕೆಲಸ ಮಾಡುತ್ತೆ, ದುಡ್ಡಿಲ್ಲದಿದ್ದ, ಆದ್ರೆ ಕೇವಲ ದುಡ್ಡು ಕೆಲಸ ಮಾಡುವುದು. ಅದು ಬಹಳ ಚಂದವಾದ ಮಾತನ್ನಾಡುತ್ತಾ, ಇದನ್ನಮ್ಮ ಅಂತ ಹೇಳುತ್ತಾ, ಅದನ್ನು ವಿವರಣೆ ಕೊಡುತ್ತಾ, ಪ್ರತಿ ವ್ಯಕ್ತಿಗಳಿಗೆ ಬೇಕಾದಂತಹ ಸ್ವತ್ತುಗಳನ್ನು ದಾನ ಮಾಡುವುದು. ಇವರೆಲ್ಲರನ್ನು ಇಟ್ಕೊಳ್ಳಿಕ್ಕೆ ಪ್ರಜೆಗಳು ನಮ್ಮವರು ಆಗಬೇಕಾದ್ರೆ ಅವರಿಗೆ ಬೇಕಾದ್ದನ್ನು ಬೇಕಾದ ಕಾಲದಲ್ಲಿ ಕೊಡಬೇಕು. ಸಂಗ್ರಹ ಸರ್ವಭೂತಾನ, ಎಲ್ಲ ಪ್ರಾಣಿ ಪಕ್ಷಿಗಳ, ಕ್ರಿಮಿಕೀಟಗಳ, ಮರಮಟ್ಟುಗಳ, ಪ್ರಜೆಗಳ ಎಲ್ಲರನ್ನು ಸಹ ರಾಜ ಪ್ರೀತಿಸಬೇಕು. ತನ್ನ ದೇಶದಲ್ಲಿ, ತನ್ನ ದೊರೆತನದಲ್ಲಿ ಅವರವರಿಗೆ ಬೇಕಾದ್ದನ್ನು ಕೊಡುವ ಮೂಲಕ. ದಾನಂಚ ಮಧುರಾಚವಾಕ್, ಚಂದವಾದ ಮಾತು. ರಾಮ ಮಾತಾಡತಾ ಇದ್ದಂತೆ ಹಾಗೆ ಚಂದವಾದ ಮಾತಿನಲ್ಲೇ ಜನರಿಗೆ ಹೊಟ್ಟೆ ತುಂಬುತ್ತಿತ್ತಂತೆ. ಬಹಳ ಚಂದವಾಗಿ ನಗುತ್ತಾ ಮೊದಲೇ ಮಾತಾಡಿಸ್ತಾ, ಪೌರಜಾನ ಪದಾಶ್ಚೈವ ಗೋಪ್ತವ್ಯಾ ಸ್ವಾಯತ್ತ ಪ್ರಜಾ, ತನ್ನ ಮಕ್ಕಳಂತೆ ಇವರನ್ನೆಲ್ಲ ಪ್ರಜೆಗಳನ್ನು, ಗೊಲ್ಲರನ್ನು, ಹಳ್ಳಿಗರನ್ನು, ಪೇಟೆಯ ಮಂದಿಯನ್ನು ಎಲ್ಲರನ್ನು ಸಹ ಬಹಳ ಚೆನ್ನಾಗಿ ನೋಡಿಕೊಳ್ಬೇಕು ರಾಜ. ಅದರಲ್ಲಿ ಪಕ್ಷಪಾತ ಎಲ್ಲ ಇಲ್ಲ. ಸಂಪತ್ತೆಲ್ಲ ಅಲ್ಲಿ ವಿನಿಯೋಗಿಸ್ಲಿಕ್ಕೆ ಇರುವಂತದಾಗ ತನ್ನ ಮಕ್ಕಳನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ, ಹಾಗೆ ದೇಶದ ಮಕ್ಕಳನ್ನು ತನ್ನ ಮಕ್ಕಳಂತೆ ಹೊಟ್ಟೆಯಲ್ಲಿ ಹೊತ್ತುಕೊಳ್ಳುವವನಾಗಿ ಪ್ರೀತಿ ವಿಶ್ವಾಸಗಳಿಂದ ಅವರ ಬೆನ್ನ ಹಿಂದೆ ಆತ ಇರಬೇಕು ಅಂತ. ನಜಾತು ಅದಕ್ಷ ನೃಪತಿ ಪ್ರಜಾ ಶಕ್ನೋತಿ ರಕ್ಷು. ಪರ್ಪೋಷಿಯಾದವ, ಬಲಹೀನನಾದವ, ಏನೂ ಇಲ್ಲದವ, ಒಳ್ಳೆ ಚಾರ್ಮ ಇಲ್ಲದವ, ಒಳ್ಳೆ ರೀತಿಯಿಂದ ಪಾರ್ವತ್ಯ ಮಾಡಲು ಸಾಮರ್ಥ್ಯ ಇಲ್ಲದವ, ಅವ ಯಾವತ್ತೂ ಸಹ ಕೆಲಸ ಮಾಡಲು ದೊರೆಯಾಗಲು ಯೋಗ್ಯನಾಗುವುದಿಲ್ಲ. ನಜಾತು ಅದಕ್ಷ, ದಕ್ಷತೆಯನ್ನು ಕಾಪಾಡಬೇಕು. ನೃಪತಿ ಪ್ರಜಾ ಶಕ್ನೋತಿ ರಕ್ಷಿತಂ, ಬಹಳ ಕಷ್ಟದಲ್ಲಿ ರಕ್ಷಣೆ ಮಾಡಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ ಪ್ರಜೆಗಳನ್ನು. ಯಾಕೆ? ಅಂತ ಒಳ್ಳೆಯ ಮಾತು ಅವನಲ್ಲಿ ಬರುವುದಿಲ್ಲ. ಹೀಗಾಗಿ ಅವನು ಯಾವ ರೀತಿಯಲ್ಲಿಯೂ ನೋಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಇದರಿಂದ ಬಹಳ ಕಷ್ಟಪಡುತ್ತಾನೆ. ರಕ್ಷಿತಂ ಅದಕ್ಷ ರಕ್ಷಿತಂ ಶಕ್ನೋತಿ ನ ಶಕ್ನೋತಿ ರಕ್ಷಿತಂ. ಅದೊಂದು ಭಾರೋಗಿ ಸುಮಹಾನ್ನತಾತ, ಅವನಿಗೆ ದಕ್ಷತೆ ಇಲ್ಲದೆ ಇರುವುದರಿಂದ ಅವನಿಗೆ ದೊಡ್ಡ ಭಾರ ಇತ್ತು, ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ರಾಜ್ಯನ್ನಾಮ ದುರ್ವಹಂ, ಬಹಳ ಕಷ್ಟದಲ್ಲಿ ಎಳ್ಕೊಂಡು ಹೋಗುವಂತ ಗಾಡಿ ಆಗಿಬಿಡ್ತದೆ ರಾಜ್ಯ ಅಂದ್ರೆ, ರಾಷ್ಟ್ರ ಅಂದ್ರೆ. ಅದಕ್ಕೋಸ್ಕರ ಅವನು ಮೊದಲೇ ರಾಷ್ಟ್ರವನ್ನು ಶಕ್ನೋತಿ ರಕ್ಷಿತಂ, ಅವನು ಯಾವಾಗ ರಕ್ಷಣೆ ಮಾಡಲಿಕ್ಕೆ ಆಗ್ತದೆ ಅವನು ಕೇಳಿದ್ರೆ ಅವನು ವಿಶೇಷವಾಗಿ ದಂಡಧರನಾಗಬೇಕು. ಹಿಂಸೆಯನ್ನು ಎಂದೂ ಒಪ್ಪುವುದಿಲ್ಲ, ಆದರೆ ದೇಶ ಖಂಡಿತವಾಗಿ ಉದ್ಧಾರ ಆಗ್ತದೆ. ಅನ್ಯಾಯ ಆಗದಂತೆ ನೋಡಿಕೊಳ್ಳಿಕ್ಕೆ ರಾಜ ಕೋಲು ಹಿಡಿದು ಹೊರಟಿದಾಗೆ, ದಂಡ ಅಂತಾರಾಗೆ ಬಹಳ ಚೆನ್ನಾಗಿ. ತದ್ದಂಡವಚ್ಚ ತದ್ದಂಡವತ್ ನೃಪ ಪ್ರಾಜ್ಞ ಶೂರ ಶಕ್ನೋತಿ ರಕ್ಷಿತ. ದಂಡನೆ ಇಲ್ಲದೆ ಪ್ರಜೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಆಗುವುದೇ ಇಲ್ಲ. ಕೋಲಿಲ್ಲದೆ ಯಾವ ಕೋತಿಯೂ ಕುಣಿಯುವುದಿಲ್ಲ, ತಲೆ ಬಗ್ಗಿಸುವುದಿಲ್ಲ, ಭಾರ ಉದ್ದ ಮಾಡುವುದಿಲ್ಲ. ಯಾವ ಪ್ರಾಣಿ ಇರಲಿ, ಮನುಷ್ಯ ಪ್ರಾಣಿಯೂ ಕೇಳುವುದಿಲ್ಲ. ಹಾಗಾಗಿ ರಾಜ ನಾನು ಹೇಳಿದ್ದೆ, ರಾಜಧರ್ಮ ಅಂದ್ರೆ ಎಲ್ಲ ಕಡೆಯಲ್ಲಿ ಇರುವಂತದ್ದು ದೊರೆ ಧರ್ಮ ಅಂತ ನೋಡಿಕೊಳ್ಳಿಕ್ಕೆ. ಪ್ರತಿಯೊಬ್ಬನು ಬಗ್ಗುವುದು ಕೋಲಿಗೆ ಮಾತ್ರ. ಸಾಮದಾನಗಳಿಗೆಲ್ಲ ಬಗ್ಗುವವ ಭಾರಿ ಒಳ್ಳೆಯವ. ಈ ಅರೆಬರೆ ಇದ್ದಾನಲ್ಲ ಬೆಂದವ, ಅವನು ಭೇದಕ್ಕೆ ಬಗ್ತಾನೆ. ಯಾವುದಕ್ಕೂ ಬಗ್ಗದವ ಅತ್ಯಂತ ಹೇಸಿಗೆಯವ, ಕಳಪೆಯವ, ಮಾತಿನಲ್ಲಿಯೂ ಕೇಳುವುದಿಲ್ಲ, ಕಂಡು ತಿಳಿಯುವುದಿಲ್ಲ. ಅಂತವನಿಗೆ ಬೆನ್ನಿಗೆ ಬಾರಿಸುವುದು. ಹಿಂದೆ ಹೇಳುತ್ತಿದ್ರು ಎಳವೆಯಲ್ಲಿದ್ದಾಗೆಲ್ಲ ಬರೇ 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 ಅಂತ. ಕಲಿಬೇಕಾದ್ದು ಶಿಕ್ಷಣ, ಅದು ಶಿಸ್ತು, ಅದು ಶಿಕ್ಷೆ, ಅದು ಬೆರಳಿಗೆ. ಆಗ ಬರೆಯದಿದ್ರೆ ಏನು ಹೇಳಿದ್ರು ಕೇಳಿದ್ರೆ ಅವರು, ಅದು ಎರಡು ಉತ್ತರಾರ್ಧದ ಬರೇ ಬರೇ ಬರೆ. ಮತ್ತೆ ಬರೆಯದಿದ್ದೆ ಬೆನ್ನಿಗೆ ಎರಡು ಬರೆ, ಬೆನ್ನಿಗೆ ಎರಡು ಬರೆ ಕೊಡ್ಲಿಕ್ಕುಂಟು. ಮತ್ತೆ ಬೆತ್ತದಿಂದ ಅದು ಬರೆಯದೇ ಇದ್ದವರಿಗೆ ಬೆನ್ನಿಗೆ ಎರಡು ಬರೆ ಬೀಳುತ್ತದೆ. ನೋಡಿ, ಇಲ್ಲಿ ತಪ್ಪಿಸಬಹುದು ಕೆಲವೊಮ್ಮೆ, ಅಲ್ಲಿ ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಈ ಜನ್ಮದಲ್ಲಿ ತಪ್ಪಿಸಬಹುದು ನಾವು, ಬರುವ ಜನ್ಮದಲ್ಲಿ ಆಗುವುದಿಲ್ಲ. ಹಾಗಾಗಿ ಎಂದಾದ ಒಂದು ದಿನ ಕೈಗೆ ಬೆರಳಿಗೆ ಶಿಕ್ಷೆ ಕೊಡ್ಲಿಕ್ಕೆ ಉಂಟಾಗ್ತದೆ. ಇವತ್ತು ತಪ್ಪಿಸಿಕೊಂಡು ಹೋದ್ರು ಕಲ್ಲಿನ ಹಾಗೆ. ಕಲ್ಲು ತಪ್ಪಿಸಿ ದೂರದಲ್ಲಿ ಕೂತ್ರೆ ಕೊನೆಗೆ ದೇವಾಲಯ ಕಟ್ಟಿದಾಗ ಅದನ್ನು ಎಳೆದು ತಂದು ಮಧ್ಯಕ್ಕೆ ಹಾಕ್ತಾರೆ. ಗಮ್ಮತ್ತು ಕೇಳಿ. ಈಗ ಅಲ್ಲ ಆಚಾರ್ಯ, ಸುಮಾರು ಸತ್ಯ ಹೇಳಿದ್ದೀರಿ ಕತೆ. ಇಲ್ಲ ಮಾರ, ಇರುದು ಬೇರೆ ದೇವಸ್ಥಾನದ ಕತೆ ನಾನು ನೋಡಿದ್ದೆ. ಅದು ಎಲ್ಲಾ ಮನೆದೊಂದೇ ಕತೆ ಅಲ್ಲಪ್ಪ. ಇಲ್ಲಿ ನೋಡಿ, ಆ ಕಲ್ಲು ಆ ಬದಿಗೆ ಹೋಗಿ ಅಡಗಿ ಕೂತಿದೆ, ಗೌಜಿ ಪೂಜೆ ಆಗಿದೆ, ಎಲ್ಲ ಆಗಿದೆ. ಕೊನೆಗೆ ಈ ಈಡುಗಾಯಿ ಎಲ್ಲ ಉಂಟಲ್ಲ, ಅದೆಲ್ಲ ಉಂಟು. ದೃಷ್ಟಿ ತೆಗಿಲಿಕ್ಕೆ, ಸಾಂಗವಾಗಿ ರಥ ಓಡ್ಲಿಕ್ಕೆ, ಅದ್ದೂರಿಯಾದ ಈ ವೈಭವದ ಉದ್ಘಾಟನೆಗೆ ಎಲ್ಲ ಆಗ ಕಾಯಿ ಹೊಡಿಲಿಕ್ಕೆ ಉಂಟು. ಎಲ್ಲರ ಕೈಯಲ್ಲಿ ಕಾಯಿ ಬಂದ ತಕ್ಷಣ ಈ
ಅಕಾರ ಹೋಗಿ ದೂರದಲ್ಲಿ ಅಡಾಗಿ ಕೂತ ಕಲ್ಲುಂಟಲ್ಲ, ಅದನ್ನು ಎಳೆದು ತಂದು ಮಧ್ಯಕ್ಕೆ ಆಗಿದ್ರು. ಈಚೆ ಬಾ, ಇದು ಬರೋದಿಲ್ಲ ಅಂತ ತಪ್ಪಿಸಿಕೊಂಡು ಚೇಣು ಬಿಟ್ಟು ತಿನ್ನದೆ ಅಡಗಿ ಕೂತ ಕಲ್ಲಿದು ತುಂಬಾ ಪಜೀರಿಗಳ ಮಧ್ಯದಲ್ಲಿ ಕೂತು ಬಿಟ್ಟಿದೆ. ಅದನ್ನು ಕಾಲಿನಲ್ಲಿ ದೂಡಿ ಕೈಯಲ್ಲಿ ಎಳೆದು ಅದರ ಮೇಲೆ ಬೆವರು ಅಂಟಿಸಿ ಅಲ್ಲ, ಅದನ್ನು ಎಳೆದು ಉರುಟು ಮಾಡಿ ಹೊರಳಿಸಿ ಎಳೆತ್ತೊಂದು ಮಧ್ಯಕ್ಕೆ ಆಗಿದ್ರು. ಪಟ 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 ಎಲ್ಲ ಕಡೆಯಿಂದಲೂ ಸಹ ಅದಕ್ಕೆ ಎಂತ ಪಟ ಪಟ ಹೇಳಿದ ತಕ್ಷಣ ದುಡ್ಡು ಬಂದು ತಿಳ್ಕೊಳ್ಬೇಡಿ ಮತ್ತೆ ಲಕ್ಷಗಟ್ಟಲೆ. ಪಟ ಪಟ ಅಂದ್ರೆ ಈ ತೆಂಗಿನಕಾಯಿ ಬಡದದ್ದು ಆ ಕಲ್ಲಿಗೆ ಪಟಕ್ 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 ಅಂತ ಎಲ್ಲರೂ ಒಳಗಿನ ದೇವರಿಗೆ ಕಾಯಿ ಹೊಡೆದು ಸಮರ್ಪಣೆ ಮಾಡಿ ಕೈ ಮುಗಿದು ಮಂಡೆ ಬಗ್ಗಿಸ್ತಾ ಇದ್ದಾರೆ. ಈ ಕಲ್ಲಿಗೆ ಹತ್ತಿರದಲ್ಲಿ ಕೂತು ತಪ್ಪಿಸಿಕೊಂಡ ಕಲ್ಲಿಗೆ ಈಗ ಮಂಡೆಗೆ ಕಾಯಿ ಹೊಡಿತಾ ಇದ್ದಾರೆ ಪಟಕ್ ಪಟಕ್. ನೋಡಿ, ಬುದ್ಧಿ ಬರಲಿಲ್ಲ ಅಲ್ಲ, ತಪ್ಪಿಸಿಕೊಂಡು ಹೋದಿಯಲ್ಲ, ಇವತ್ತು ಕೈ ಮುಗಿಯುವುದು ಯಾರಿಲ್ಲ. ಈಗ ನಿನ್ನ ಮಂಡೆ ಮೇಲೆ ತೆಂಗಿನಕಾಯಿ ಹೊಡಿತಾ ಇದ್ದಾರೆ. ಅದರಿಂದ ರಾಜ ಏನ್ ಮಾಡಬೇಕು? ದಂಡವತ್ ನೃವಹ, ವಿಶೇಷವಾಗಿ ರಾಜ ದಂಡವುಳ್ಳವನಾಗಬೇಕು. ಅವನು ಶೂರನೇ ಇರಬೇಕು, ಕೋಲಿಟ್ರೆ ಪ್ರಯೋಜನ ಇಲ್ಲ. ಯಾಕೆ ಕೆಲವರು ಕೋಲನ್ನೇ ಹೇಳ್ಕೊಂಡು ಹೋಗ್ತಾರೆ. ಇದೆಲ್ಲ ನಡೆದೋಗಿದೆ ಕತೆ. ಆದ್ರಿಂದ ಅವನು ಶೂರನೇ ಇರಬೇಕು, ಜೋರಾಗಿ ಚೆನ್ನಾಗಿ. ಆಗ ಅವನು ಶಕ್ನೋತಿ ರಕ್ಷಿತು, ದೇಶವನ್ನು ಪ್ರಜೆಯನ್ನು ರಕ್ಷಣೆ ಮಾಡಲಿಕ್ಕೆ ಸಮರ್ಥನಾಗ್ತಾನೆ. ನೈಶಕ್ಯವಿದಂತೇನ ಕ್ಲೀಬೇನ, ನೋಡಿ, ನತು ಶಕ್ಯಂ ಅದಂಡೇನ, ದಂಡನೆ ಇಲ್ಲ ಅಂತ ಆದ್ರೆ, ಕೋಲ್ ಇಲ್ಲ ಅಂತ ಆದ್ರೆ, ಶಿಕ್ಷೆ ಕೊಡುವುದಿಲ್ಲ ಆದ್ರೆ ಅದರಿಂದ ದೇಶ ರಕ್ಷಣೆ ಮಾಡಲಿಕ್ಕೆ ಆಗುವುದಿಲ್ಲ. ಕ್ಲೀಬೇನ, ನಪುಂಸಕನಿಂದ ಹೇಡಿಯಿಂದ ಆಗುವುದಿಲ್ಲ. ಅಬುದ್ಧಿನಾಪಿವಾ, ಬುದ್ಧಿ ಸಮ ಇಲ್ಲದವನಲ್ಲಿಯೂ ಸಹ ಸರಿಯಾಗಿ ರಕ್ಷಣೆ ಮಾಡಲಿಕ್ಕೆ ಬರುವುದಿಲ್ಲ. ದೇಶ ರಕ್ಷಣೆ ಮಾಡಲಿಕ್ಕೆ ಬಹಳ ಚಂದವಾಗಿರತಕ್ಕಂತಹ ಅವನಲ್ಲಿ ಶೂರತನ ಎಲ್ಲ ಇರಬೇಕು, ಆಗ ಮಾತ್ರ ಆಗ್ತದೆ ಅಂತ. ಅದಕ್ಕೋಸ್ಕರ ಒಳ್ಳೆ ಜನ ನೋಡಿ, ಜನರನ್ನು ಕಲೀಲಿಕ್ಕೆ ಒಂದು ಕತೆ ಉಂಟು. ಹೇಗೆ ಕಲಿಬೇಕು ಕೇಳಿದ್ರೆ, ಒಳ್ಳೆ ಮನೆತನದಲ್ಲಿ ಅಭಿಜಾತೈಹಿ ಸದಾ ರೂಪೈಹಿ, ಒಳ್ಳೆ ವ್ಯಕ್ತಿಗಳಿಂದ ಪರೀಕ್ಷೆ ಮಾಡಿಸಬೇಕು ಎಲ್ಲರ ಬುದ್ಧಿ ಹೇಗುಂಟು ಅಂತ. ದೇಶದ ದ್ರೋಹ ಮಾಡ್ತಾ ಇದ್ದಾರ, ಪ್ರೀತಿಸ್ತಾ ಇದ್ದಾರ, ರಾಜನ ಬಗ್ಗೆ ಏನ್ ಮಾತಾಡ್ತಾರೆ, ಎಲ್ಲಿ ಕಂಕಣ ಆಗ್ತಾರೆ, ಎಲ್ಲಿ ವರಂಗಣ ಆಗ್ತಾರೆ, ಈ ದೇಶವನ್ನೇನು ನೋಡಿಕೊಳ್ಳಿಕ್ಕೋಸ್ಕರ ಅಂತವರನ್ನೆಲ್ಲ ಬಿಡಬೇಕು. ಅಭಿಜಾತಿ, ಒಳ್ಳೆ ಕುಲಗಳಲ್ಲಿ ಹುಟ್ಟಿದವರು ಬಂದವರು, ಅಭಿಜಾತೈಹಿ ಕುಲೈಹಿ ಅಭಿರೂಪೈಹಿ ಕುಲೈಹಿ ಜಾತೈ, ಯೋಗ್ಯವಾದ ಕುಲದಲ್ಲಿ ಬಂದವರು, ದಕ್ಷೈಹಿ ಭಕ್ತೈಹಿ, ರಾಜನ ಮೇಲೆ ಪ್ರೀತಿ ಇರಬೇಕು, ಬಹುಶ್ರುತೈಹಿ, ತುಂಬ ಓದಿದವರಿಂದ, ಜನರ ಸರ್ವಾಹ ಬುದ್ಧೀಹಿ ಪರೀಕ್ಷ್ಯಾಥ, ಪ್ರತಿಯೊಬ್ಬರ ಬುದ್ಧಿಯಲ್ಲಿ, ತಾಪಸಾ ಶ್ರಮಿಣಾಮಪಿ, ದೂರದಲ್ಲಿ ಗುಹೆಯಲ್ಲಿ ಕೂತು ತಪಸ್ವಿ ಮಾಡುಗಳ, ಭಿಕ್ಷೆ ಬೇಡುವವರ, ಇತರ ದೊಡ್ಡ ಆಶ್ರಮದಲ್ಲಿದ್ದವರದ್ದು ಬುದ್ಧಿ ಹೇಗೆ ಉಂಟು, ದೇಶವನ್ನು ಕಬಳಿಸ್ತಾರ, ಪ್ರಜೆಗಳನ್ನು ಎತ್ತಿಕಡ್ತಾರ, ದೇಶ ಪ್ರೀತಿಸ್ತಾರ. ಆದ್ರಿಂದ ಇವರನ್ನೆಲ್ಲ ಪರೀಕ್ಷೆ ಮಾಡಲಿಕ್ಕೆ, ಯಾರನ್ನು ಗಳಿಸ್ಲಿಕ್ಕೆ, ಅಭಿರೂಪೈ ಕುಲೈ ಜಾತಿ, ಯೋಗ್ಯವಾದ ಕುಲದಲ್ಲಿ ಹುಟ್ಟಿದವರಾಗಬೇಕು. ನಮಗೆ ಹುಟ್ಟಿದ ತಕ್ಷಣ ದೊಡ್ಡ ವಿಷಯ ಇಲ್ಲ. ದಕ್ಷ ಅವರು ಸಮರ್ಥರಾಗಬೇಕು ಕೆಲಸ ಮಾಡಲಿಕ್ಕೆ. ಆ ದಕ್ಷತೆ ಬಂದಿದ್ರು ರಾಜನಿಗೆ ಪ್ರೀತಿ ಇಲ್ಲ ಆದ್ರೆ, ರಾಜನಿಗೆ ಪ್ರೀತಿ ಉಳ್ಳವರಾಗಬೇಕು, ರಾಜನಿಂದ ಸಂಪತ್ತು ಪಡೆದು ಕೆಲಸಕ್ಕೆ ವಿನಿಯೋಗಿಸಿಕೊಂಡವರು ಆಗಿರಬೇಕು, ಮತ್ತೆ ತುಂಬಾ ತಿಳಿದಿರಬೇಕು. ಅವರು ತಿಳಿಯದೇ ಇದ್ದವರಿಂದ ಉಳಿದವರ ಬುದ್ಧಿಯನ್ನು ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ. ಅಂದ ಲೋಕದವರ ಬುದ್ಧಿ ಏನು, ನಡೆ ಏನು, ಯೋಚನೆ ಏನು, ಅವರ ವಿಶೇಷವಾದಂತಹ ಕಾಳಜಿ ಏನು ಅನ್ನೋದ್ರ ಬಗ್ಗೆ ಚೆನ್ನಾಗಿ, ಯಾರನ್ನು ಬಿಡ್ಲಿಕ್ಕಿಲ್ಲ, ಆಶ್ರಮವಾಸಿಗಳದ್ದು ಕೇಳಲಿಕ್ಕುಂಟು. ಆನಂತರ ಇವ ತದಸ್ತ್ವಂ ಸರ್ವಭೂತಾನಾಂ ಧರ್ಮಂ ವೇಕ್ಷ್ಯಸಿ ವೈಪರಂ, ಆಗ ನೀನು ಎಲ್ಲರ ದೊಡ್ಡ ಮಟ್ಟಿನ ಧರ್ಮ ಪ್ರಜ್ಞೆಯನ್ನು ಗುರುತಿಸ್ತಿ. ಯಾರ್ಯಾರಲ್ಲಿ ಏನೆಲ್ಲ ಬಗೆಗಳಿವೆ, ದೊಡ್ಡತನ ಏನಿದೆ, ಅವರ ಕರ್ಮದಲ್ಲಿ ಧರ್ಮ ಎಲ್ಲಿ ಬಂದಿದೆ, ಇದರಿಂದ ಸ್ವದೇಶೇ ಪರದೇಶೇ ನತೇ ಧರ್ಮ ವಿನಕ್ಷತೆ. ಈಗ ನಿನಗೆ ಯಾವ ದೇಶದಲ್ಲಿ ಯಾರ ವ್ಯಕ್ತಿಯಲ್ಲಿ ಯಾವುದೇ ರೀತಿಯಾದಂತಹ ಸೋಲಾಗುವುದಿಲ್ಲ. ಯಾಕೆಂದ್ರೆ ಅವರೆಲ್ಲರ ಧರ್ಮ ನಿನಗೆ ಗೊತ್ತುಂಟು, ಅದಕ್ಕೆ ಅನುಗುಣವಾಗಿ ಅವರನ್ನು ಬೆಳೆಸ್ತಾ ಇತ್ತು. ಹೀಗಾಗಿ ಧರ್ಮವನ್ನು 10 ಕಡೆಯಿಂದಲೂ ಚೆನ್ನಾಗಿ ತಿಳ್ಕೊಳ್ಳಬೇಕು, ಅಭ್ಯಾಸ ಮಾಡಿರಬೇಕು, ಕೇಳಿಕೊಂಡಿರಬೇಕು. ಧರ್ಮೇಚ ಅರ್ಥೇಚ ಕಾಮೇಚ ಧರ್ಮಯೇವ ಉತ್ತರೋ ಭವೇತ್. ತ್ರಿವರ್ಗಗಳ ಸಂಪಾದನೆಯಲ್ಲಿ ದುಡ್ಡು ಮಾಡಲಿಕ್ಕೆ ಓಡುವುದಲ್ಲ, ಬಯಕೆಗಳನ್ನು ಈಡೇರಿಸು ಮುಖ್ಯ ಅಲ್ಲ. ಪ್ರಧಾನ ಕೆಲಸ, ಪ್ರಧಾನ ಪೀಠ ಧರ್ಮಕರ್ಮಕ್ಕೆ ಕೊಡಬೇಕು. ದೇವರ ಕೆಲಸಕ್ಕೆ, ದೇಶದ ಕೆಲಸಕ್ಕೆ, ಜನರ ಉದ್ಧಾರಕ್ಕೆ ರಾಜನ ಕೆಲಸ ಆಗಿರಬೇಕು. ಹಾಗೆ ಆದ್ರೆ ಅವನು ಮಾತ್ರ ನಿಜವಾಗಿ ಅಸ್ಮಿನ್ ಚೈವ ಪರೇ ಚೈವ, ಅಸ್ಮಿನ್ ಲೋಕೆ ಪರೇ ಚೈವ ಧರ್ಮವಿತ್ ಸುಖ ಮೇದತೆ. ಇಲ್ಲಿಯೂ ಅಲ್ಲಿಯೂ ಆರಾಮವಾಗಿರುತ್ತಾನೆ. ಈ ಲೋಕದಲ್ಲಿಯೂ ಧರ್ಮಾತ್ಮನಾಗ್ತಾನೆ, ಸುಖ ಪಡಿತಾನೆ.
ಈ ರೀತಿಯಾಗಿ ಎಲ್ಲರ ಧರ್ಮವನ್ನು ತಿಳಿದು ಅದಕ್ಕೆ ಅನುಗುಣವಾಗಿ ರಾಜ ಕರ್ಮ ಮಾಡ್ತಾ ಇದ್ರೆ ಪರಲೋಕದಲ್ಲಿ ಅವನು ಶೈನ ಆಗ್ತಾನೆ, ಸುಖವನ್ನು ಪಡೀತಾನೆ. ಎಷ್ಟು ಜನರು ಜೋರಿದ್ದಾರೆ ಕೇಳಿದರೆ, ರಾಜನಿಂದ ಚೆನ್ನಾಗಿ ನೋಡಲ್ಪಟ್ಟರೆ, ಪ್ರತಿಪೂಜಿತ ಮನುಷ್ಯ ಚೆನ್ನಾಗಿ ರಾಜರು ಅವರಿಗೆ ಬೇಕಾದ ಸೊತ್ತುಗಳನ್ನು ಸಾಮಗ್ರಿಗಳನ್ನು ಕೊಟ್ಟಿದ್ದರೆ ಅವರು ತ್ಯಜಂತಿ ದಾರಾನ್ನ ಪುತ್ರಾಂಶ, ರಾಜನಿಗೋಸ್ಕರ ತಮ್ಮ ಹೆಂಡತಿ ಮಕ್ಕಳನ್ನು ಬೇಕಾರೆ ಬಿಡುತ್ತಾರೆ. ಇವ ಏನು ಹೇಳಿದ? ತಂದೆಯ ಮಾತಿಗೋಸ್ಕರ ನಾನು ರಾಜ್ಯವನ್ನು ಬಿಡಬಲ್ಲೆ, ಹೆಂಡತಿಯನ್ನು ಬಿಡಬಲ್ಲೆ ಅಂತ ರಾಮ ಹೇಳಲಿಲ್ವಾ ಅಯೋಧ್ಯೆಯನ್ನು ಅಂತ. ಹಾಗೆ ಪ್ರಜೆಗಳು ತುಂಬಾ ಇಷ್ಟವಾದರೆ ರಾಜನಿಗೋಸ್ಕರ ಏನನ್ನೂ ಕೊಡಲು ಸಮರ್ಥರಿರ್ತಾರೆ. ಆದ್ರಿಂದ ರಾಜ ಎಲ್ಲರ ಧರ್ಮವನ್ನು ತಿಳಿದುಕೊಂಡು ಅವರೆನ್ನಲನ್ನು ಪ್ರೀತಿಸುವಂತೆ ತಾನು ತನ್ನ ಧರ್ಮವನ್ನು ಅಳವಡಿಸಿಕೊಂಡ್ರೆ ಯಾರಿಗೂ ವಿರೋಧ ಆಗದಂತೆ ಬದುಕಿದಾಗ ನಿಜವಾದ ಪರಮೋಚ್ಚವಾದ ರಾಜಧರ್ಮ, ಪಾಲನೆ ಧರ್ಮ, ದೇಶ ಧರ್ಮ ಇದಾಗ್ತದೆ ಅಂತ ರಾಜನ ಧರ್ಮದ ಸುದ್ದಿಯನ್ನು ಒಂದಿಷ್ಟು ಮಾತನ್ನು ಕ್ಷತ್ರಿಯರು ಮಾಂಧಾತನಿಗೆ ಕೊಟ್ಟಿದ್ದಾರೆ. ಇನ್ನು ಕೆಲವು ಮಾತುಗಳನ್ನು ಕೊಡುತ್ತಾರೆ. ಅದನ್ನು ಭೀಷ್ಮರು ಧರ್ಮರಾಜನಿಗೆ ಹೇಳುತ್ತಾ ನೀನು ಹಾಗಾಗಬೇಕು ಅಂತ ತಿಳಿಸ್ತಾರೆ. ಅದನ್ನು ಮತ್ತೆ ನಾವು ಕೇಳುವ ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.